ರೇರಾ ರಿಜಿಸ್ಟರ್ಡ್ ಅಂತಂದ್ರೆ ಇವಾಗ ರೇರಾದ ಸೆಟಪ್ ಅಪ್ರೂವಲ್ ಇದ್ದೇ ಇರುತ್ತೆ. ನೀವು ಈ ರೀತಿಯಲ್ಲಿ ಅಪ್ರೂವಲ್ ತಗೊಳ್ಳೇಬೇಕು, ನೀವು ಈ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಲೇಬೇಕು. ನೀವು ಹಂಗೆ ಮಾಡಿದ್ರೆ ಮಾತ್ರ ರೇರಾ ರಿಜಿಸ್ಟ್ರೇಷನ್ ಕೊಡ್ತಾರೆ, ಇಲ್ಲ ಅಂದ್ರೆ ರೇರಾ ರಿಜಿಸ್ಟ್ರೇಷನ್ ಕೊಡೋದಿಲ್ಲ ವೀಕ್ಷಕರು. ಸೊ ಆದ್ರಿಂದ ಹೇಳುವಂಥದ್ದು ಪ್ರಾಪರ್ ಆಗಿರುವಂಥ ಡೆವಲಪ್ಮೆಂಟ್ಗಳು ಇಲ್ಲಿ ಆಗಿದೆ, ಪ್ರಾಪರ್ ಆಗಿರುವಂಥ ಡಾಕ್ಯುಮೆಂಟ್ಗಳು ಇಲ್ಲಿ ಅವೈಲೇಬಲ್ ಇದೆ. ಅಂಡರ್ಗ್ರೌಂಡ್ ಡ್ರೈನ್ ಬರುತ್ತೆ, ಇದು ನೀರಿಂದ ಪೈಪ ಸರ್ ಇದು? ಹೌದು ಸರ್, ಅದು ವಾಟರ್ ಬರುತ್ತೆ. ವಾಟರ್ದು. ಇದು ಸಿವೇಜ್ ಲೈನ್. ಹೌದು ಸರ್. ಸಿವೇಜ್ ಲೈನ್ ಮಾಡಿದ್ರೆ ಅಂದ್ರೆ STP ಮಾಡಿರ್ಬೇಕಲ್ಲ? STP ಇದೆ ಸರ್, ಡೆಫಿನೆಟ್ಲಿ ಸರ್. STP, ಓವರ್ ಹೆಡ್ ಟ್ಯಾಂಕ್, as I told, ಸ್ಟ್ರೀಟ್ ಲೈಟ್, ರೋಡ್ ಇದೆಲ್ಲ ಮಾಡಿಲ್ಲ ಅಂತಂದ್ರೆ ನಮ್ಗೆ ರಿಲೀಸೇ ಕೊಡೋದೇ ಇಲ್ಲ. ಅದಕ್ಕೋಸ್ಕರನೇ ಜನ BMRD ಇದೆಯಾ, ಈ ಖಾತಾ ಇದೆಯಾ ಅಂತ ಕೇಳೋ ಇದೇ ಉದ್ದೇಶಕ್ಕೋಸ್ಕರ. ಒಂಥರ ನಮ್ಗೆ ಪೀಸ್ಫುಲ್ ಲಿವಿಂಗು ಇದೆ. ಒಂದು 5-6 ಕಿಲೋಮೀಟರ್ ಹೋಗ್ತಾ ಇದ್ದಂಗೆ ಏನ್ ಸಿಟಿ ಬೇಕು ಆ ಸಿಟಿ ಎಲ್ಲ ಪ್ರತಿಯೊಂದು ಸಿಗುತ್ತೆ ಅಲ್ವಾ. ಅಂಡ್ ಆಮೇಲೆ ಪ್ರಾಜೆಕ್ಟ್ ಮುಂದೆ BMTC ಬಸ್ ಹೋಗುತ್ತೆ. ಮಾರ್ನಿಂಗ್ ಅಂಡ್ ಈವ್ನಿಂಗ್ ಟೈಮ್ ಫ್ರೀಕ್ವೆನ್ಸಿ ಜಾಸ್ತಿ ಇದೆ, ಮಧ್ಯಾಹ್ನ ಟೈಮ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾನು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ನಂಬ್ಕೊಂತೀನಿ ಪರವಾಗಿಲ್ಲ ಅಂತಂದ್ರೂ BMTC ಕನೆಕ್ಟಿವಿಟಿನ ಸರ್. ನಾನು ಇದನ್ನ ಒಂಥರ 2-in-1 ಸೈಟ್ ಅಂತ ಹೇಳ್ತೀನಿ ಸರ್. ದಿಸ್ ಈಸ್ ನಾರ್ಮಲ್ ಸೈಟು ಹೌದು, ಒಂದ್ ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೂ ಅವ್ರು ಹೆಂಗ್ ಬೇಕಾದ್ರೂ ಮಾಡ್ಕೊಂಡು. ಸ್ನೇಹಿತರೆ, ಬೆಂಗಳೂರಲ್ಲಿ ಸೈಟ್ ತೊಗೋಬೇಕು, ಅದು ಕೂಡ ಕಡಿಮೆ ರೇಟಲ್ಲಿ ಇರಬೇಕು, ಆ್ಯಂಡ್ ಅದು ಕೂಡ ಪ್ರಾಪರ್ ಡೀಟೇಲ್ ಆಗಿರಬೇಕು, ಪ್ರಾಪರ್ ಲೀಗಲ್ ಆಗಿರಬೇಕು, ಟೈಟಲ್ ಕ್ಲಿಯರ್ ಆಗಿರಬೇಕು ಅಂತಂದರೆ ದಿಸ್ ಈಸ್ ದ ಚಾನ್ಸ್. ನಾನು ಇದೇ ಹೇಳೋದು, ನನಗನ್ಸುತ್ತೆ ದೇವ್ರನ್ನ ಇನ್ನು ಮುಂದೆ ಈ ರೇಟ್ಗೆ ಇಂಥ ಲೊಕ್ಯಾಲಿಟಿಯಲ್ಲಿ ಇಷ್ಟು ಕ್ಲಿಯರ್ ಟೈಟಲ್ ಇರುವಂಥ ಜಾಗ ಸಿಗಲ್ಲ. ನಾನು ಹೇಳ್ತಾ ಇದ್ದೀನಿ, ಯಾಕಂತಂದರೆ ವಾರಕ್ಕೆ 2-3 ಲೇಔಟ್ ಶೂಟ್ ಮಾಡೋನು ನನಗೆ ಆಶ್ಚರ್ಯ ಆಗುತ್ತೆ, ಈ ರೇಟ್ಗೆ ಇಲ್ಲಿ ಸಿಗ್ತಾ ಇದೆಯಾ. ಸೊ ಫಸ್ಟ್ ಬಂದಾಗ ನಾನು ಕೇಳಿದ್ದೊಂದೇ, ಸರ್ ಟೈಟಲ್ ಕ್ಲಿಯರ್ ಆಗಿದೆಯಾ, ಈ ರೇಟ್ಗೆ ಕೊಡ್ತಾ ಇದ್ರಲ್ಲ ಅಂತಂದಾಗ ಡೆಫಿನೆಟ್ಲಿ ಟೈಟಲ್ ಕ್ಲಿಯರ್ ಆಗಿದೆ, ರೇರಾ ರಿಜಿಸ್ಟರ್ಡ್. ಹೌದು ವೀಕ್ಷಕರೇ, ಯಾವುದೋ ಸುಮ್ಮನೆ DC ಕನ್ವರ್ಷನ್ ಮಾಡ್ಕೊಂಡು ತೊಗೊಂಬಂದಿರೋಂಥದ್ದಲ್ಲ, ರೇರಾ ರಿಜಿಸ್ಟರ್ಡು BMRD ಈ ಖಾತಾ ಸೈಟನ್ನು ಆಲ್ರೆಡಿ ತಮ್ನೇಲ್ ಮೇಲೆ ನೋಡಿದ್ರೆ ಆ ರೇಟ್ಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲದೆ ನಮ್ಮ ಕನ್ನಡಕ್ಕವರ ವೀಕ್ಷಕರಿಗೆ 2,40,000 ಡಿಸ್ಕೌಂಟು. ಒಂದು 30-40 ಸೈಟ್ ತೊಗೊತೀರ ಅಂತಂದರೆ ಅಂದರೆ ಪರ್ ಸ್ಕ್ವೇರ್ ಫೀಟ್ 200 ರೂಪಾಯಿವರೆಗೂ ಕೂಡ ಡಿಸ್ಕೌಂಟನ್ನು ತೊಗೊಂಬರ್ತಾ ಇದ್ದೀನಿ. ಆ್ಯಂಡ್ ಈ ಲ್ಯಾಂಡನ್ನು ನಮಗೆ ಪರಿಚಯ ಮಾಡಿಕೊಡ್ತಾ ಇರುವಂಥವ್ರು ಅರ್ಥಸಿದ್ಧಿ ವೆಂಚರ್ಸು. ಮುಂಚೆನೂ ಕೂಡ ಅವ್ರ ಜೊತೆ ಒಳ್ಳೊಳ್ಳೆ ಲೇಔಟನ್ನು, ಅದು ಕೂಡ ಎಲ್ಲ ಪ್ರತಿಯೊಂದು ಕೂಡ ಅಪ್ರೂವ್ಡ್ ಲೇಔಟನ್ನು ನಾನು ನಿಮಗೆ ತೊಗೊಂಬಂದಿದ್ದೆ. ಸೊ ಇವತ್ತು ಕೂಡ ಒಂದು ಒಳ್ಳೆ ಅಪ್ರೂವ್ಡ್ ಲೇಔಟು ಬೆಸ್ಟ್ ಪ್ರೈಸಲ್ಲಿ ತೊಗೊಂಬರ್ತಾ ಇದ್ದೀನಿ. ದಯವಿಟ್ಟು ನನ್ನ ವ್ಯೂವರ್ಸಲ್ಲಿ ಹೇಳೋದೊಂದೇ, ನೀವು ಯಾವ ಊರಲ್ಲಾದರೂ ಇರಿ, ಇನ್ವೆಸ್ಟ್ಮೆಂಟ್ ಪರ್ಪಸ್ಸರೂ ಆಗಲಿ ಉಳ್ಕೊಳ್ಳೋದಕ್ಕಾಗಲಿ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ಯಾಕೆ ಹೇಳ್ತಿದ್ದೀನಿ ಗೊತ್ತಾ, ಒಂದು 5,000 ಸ್ಕ್ವೇರ್ ಫೀಟ್ನ ಒಂದು ಲ್ಯಾಂಡ್ ತೊಗೊತೀರಾ ಅಂದರೆ ಅದು 10,000 ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. 8,000-9,000 ತೊಗೊಂಡ್ರೆ ಅದು 10-12,000 ಆಗೋಕ್ಕೆ ಇನ್ನು ಯಾವುದೋ ಜಮಾನ ತೊಗೊಳುತ್ತೆ. ಬಟ್ ಇವಾಗ ನಾನು ಏನು ರೇಟ್ ನಿಮಗೆ ಕೊಡ್ತಾ ಇದ್ದೀನಿ ಗೊತ್ತಾ, ಇದು 5,000ಕ್ಕೆ ಹೋಗೋದಕ್ಕೆ 1 ವರ್ಷ ಟೈಮ್ ತೊಗೊಳುತ್ತೆ ಅಷ್ಟೇ. ಸೊ ನೀವು ಯೋಚನೆ ಮಾಡಿ, 100% ರಿಟರ್ನ್ಸ್ ಇನ್ 1 or 2 years ಅಷ್ಟೇ. ಸೊ ಆದ್ದರಿಂದ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಹರೀಶ್ ಸರ್ನ ಕರೆಯೋಣ, ಹೆಚ್ಚಿನ ಮಾಹಿತಿ ತೊಗೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಐ ಥಿಂಕ್ ಇದೊಂದು 4ನೇ ಮೀಟ್ ಅನ್ಕೊಂತೀನಿ, 4ನೇ ಸರಿ ನಾವು ಮೀಟ್ ಮಾಡ್ತಾ ಇರೋದು. ಲಾಸ್ಟ್ ವಿಡಿಯೋ ನೀವು ಮಾಡ್ಕೊಟ್ಟಿದ್ರಿ, ಯಾವುದು ನಮ್ಮ ಪೀಪಲ್ ಟ್ರೀ 2.0 ಅನ್ನೋದೊಂದು ತಾವರೆಕೆರೆ ಹತ್ರ. ಕರೆಕ್ಟ್ ಸರ್, ಬರೀ 5 ಸೈಟ್ ಇದೆ. 5 ಸೈಟ್ ಇರೋದು ಅಲ್ವಾ? ಸೋಲ್ಡ್ ಔಟ್ ಸರ್. ನೀವು ತರದೆಲ್ಲ ಇಂಥದ್ದೇ ಸರ್. ಸರ್ BMRD ರೆಡಿ ಇರೋಂತ ಈ ಖಾತಾ ರೇರಾ ಇದ್ರೆ ಜನರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ, ಮತ್ತೆ ಕ್ಲಿಯರ್ ಟೈಟಲ್. ಆಮೇಲೆ BMRD ಅಲ್ಲಿ ನೀವು ಹೇಳ್ದಂಗೆ ಒಂದ್ಸತಿ ಹೇಳಿದ್ರೆ ನನಗೆ ಸರ್ 5 ಡಾಕ್ಯುಮೆಂಟ್ಸ್ ಬರುತ್ತೆ. ಹೌದು ಸರ್, 5 ಡಾಕ್ಯುಮೆಂಟ್ಸ್ ನೋಡ್ರೆ ಸಾಕು ಸರ್. ಅಲ್ಲೇ ಗೊತ್ತಾಗೋಯ್ತು ಸರ್, ರೇರಾ ಬಂದಿದೆ ಅಂತಂದ್ರೆ ಲೀಗಲಿ ಕ್ಲಿಯರ್ ಆಗೋಯ್ತು. ಯಾವ ಬ್ಯಾಂಕರ್ ಲೋನ್ ಹೋಗಿ, ಎನಿ ಬ್ಯಾಂಕ್ ಸೊ ಲೋನ್ ಕೊಡ್ತಾರೆ. SBI ಲೋನ್ ಕೊಡ್ತಾರೆ 80%, 75 to 80% ಬೈ ಡಿಫಾಲ್ಟ್ ಆಗಿ ಲೋನ್ ಕೊಡ್ತಾರೆ. ಸೊ ಹಂಗಾಗಿ ಲೀಗಲ್ ಅಲ್ಲೇ ಬಂತು. ಆಮೇಲೆ ಇನ್ನೊಂದು ಡಾಕ್ಯುಮೆಂಟ್ ಎಲ್ಲ 40-45 ವರ್ಷ ಒಂದು ಸಿಂಗಲ್ ಓನರ್ ಪ್ರಾಪರ್ಟಿ ಇದೆ ಅಂದ್ರೆ ಅದಕ್ಕಿಂತ ಕ್ಲಾರಿಟಿ ಅಂತ ಡಾಕ್ಯುಮೆಂಟ್ ಯಾವ ಸಿಗುತ್ತೆ? ನೀವು ಹೇಳ್ತಾರೆ 40 ವರ್ಷದಿಂದ ಸಿಂಗಲ್ ಓನರ್ ಸರ್. 45 years ಇಂದ ಈ ಪ್ರಾಪರ್ಟಿಗೆ ಒಬ್ಬರೇ ಓನರ್. ಇದೊಂದೇ ಪ್ರಾಪರ್ಟಿನ ದಿಸ್ ಇಸ್ ಕಂಟಿನ್ಯೂಡ್ ಸರ್? ಸರ್ ಟೋಟಲ್ 23 ಎಕರೆ ಇದು. 23 ಎಕರೆಗೆ ಒಬ್ಬರೇ ಓನರ್. ಇದು 5 ಎಕರೆ ಬಂದು ಲ್ಯಾಂಡ್ ಓನರ್ದು ಶೇರ್. ಇದು ಲ್ಯಾಂಡ್ ಓನರ್. ಹೌದು ಸರ್. ಸೊ ಇದನ್ನ ನಾವು ಇವತ್ತು ತೋರಿಸ್ತಾ. ಹೌದು, ಎಕ್ಸಾಕ್ಟ್ಲಿ. ಬಟ್ ಇದರಲ್ಲೂ ಆಲ್ಮೋಸ್ಟ್ ಖಾಲಿ ಆಗಿದೆ. ಇದು ಆಲ್ಮೋಸ್ಟ್ ಆಗಿದೆ ಸರ್. ಆಕ್ಚುಲಿ 2 weeks ಇಂದ ಸಿಕ್ಕಾಪಟ್ಟೆ ಸೇಲ್ಸ್ ಆಗಿದೆ ಸರ್. ಸೊ ಸೇಲ್ಸ್ ಆಗ್ತಾ ಇದೆ ಸರ್. ನಾನೊಂದು ಮಾತು ಹೇಳಿದೆ, ನೀವು ಒಪ್ತೀರಾ ಅದನ್ನ? ನೋಡಿ,
5,000 ಇರೋದು 10,000 ಆಗಕ್ಕೆ ಟೈಮ್ ತಗೊಳುತ್ತೆ, ತಗೊಳುತ್ತೆ ಸರ್. 10,000 15,000 ಇನ್ನೂ ಟೈಮ್ ತಗೊಳುತ್ತೆ, ತುಂಬಾ ಟೈಮ್ ತಗೊಳುತ್ತೆ. ಒಂದು 2,500-3,000 ಇರೋದು ಟಕ್ಕಂತ ಟಕ್ಕಂತ ರೈಸ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ಫ್ಯೂಚರ್ ಡೆವಲಪ್ಮೆಂಟ್ಸ್ ಆತರ ಬರ್ತಾ ಇದೆ ಇಲ್ಲಿ. ಕರೆಕ್ಟ್ ಆಗಿ ಹೇಳಿದ್ರೆ ಮೇಜರ್ ಇಂಪಾರ್ಟೆಂಟ್ ಆಗಿ ಫ್ಯೂಚರ್ ಡೆವಲಪ್ಮೆಂಟ್ಸ್ ಏನಕ್ಕೆ ಇನ್ವೆಸ್ಟ್ ಮಾಡಬೇಕು, ಹೆಂಗ್ ಅಪ್ರಿಶಿಯೇಟ್ ಆಗುತ್ತೆ, ಪ್ರತಿಯೊಂದು ಏನಾಗುತ್ತೆ ಇಲ್ಲಿ ಬರ್ತಾರಲ್ಲ ನಮ್ಮ ವೀಕ್ಷಕರು ನೋಡ್ಕೊಂಡ್ ಬರ್ತಾರಲ್ವಾ, ನಮ್ ಟೀಮ್ ಇದೆ, ಅವ್ರು ಹೇಳ್ತಾರೆ ಏನಕ್ಕೆ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನಕ್ಕೆ ಡಬಲ್ ಆಗುತ್ತೆ. ನಮಗೂ ಹೇಳಿ ಮತ್ತೆ ಸರ್ ಡೆಫಿನೆಟ್ಲಿ ಹೇಳ್ಬೇಕು ನೀವು. ಫಸ್ಟ್ ಎಲ್ಲಿದೀವಿ ನಾವು ಎಕ್ಸಾಕ್ಟ್ ಆಗಿ? ಸರ್ ನಾವಿರೋದು ದೊಡ್ಡಾಲದ ಮರ ಹತ್ರ, ಚಿಕ್ಕನಹಳ್ಳಿ ರೋಡ್ ಬರುತ್ತೆ, ಚಿಕ್ಕನಹಳ್ಳಿ ದೊಡ್ಡಾಲದ ಮರ ಈ ಕಡೆ ಬರುತ್ತೆ ನಿಮ್ಗೆ. ಸರಿ, ಅಲ್ಲಿಂದ ನಿಮಗೆ ಒಂದು ಹಾರ್ಡ್ಲಿ ಅಂತಂದ್ರು ಇದು ಆಕ್ಚುಲಿ ನಮ್ಮ ಪ್ರಾಪರ್ಟಿ ಮುಂದೆನೆ BMTC ಬಸ್ ಹೋಗುತ್ತೆ, ನಮ್ಮ ಪ್ರಾಪರ್ಟಿ ಎಂಟ್ರೆನ್ಸ್ ಅಲ್ಲೇ BMTC ಬಸ್ ಹೋಗುತ್ತೆ. ಸೊ ಚಿಕ್ಕನಹಳ್ಳಿ ವಿಲೇಜ್ ಬರುವಂತ ಈ ಜಾಗ ನಿಮಗೆ ಈ ಕಡೆ ಹೆಜ್ಜಾಲ ಒಂದು 15 ನಿಮಿಷ ಸರ್. ಓಕೆ, ಹೆಜ್ಜಾಲ ಮೈಸೂರು ರೋಡ್ ಇದೆಯಲ್ಲ ಅದು 15 ನಿಮಿಷ. ನಮ್ಮ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಚಲಗಟ್ಟ ಒಂದು 15-20 ನಿಮಿಷ ಸರ್. ಚಲಗಟ್ಟ ಮೆಟ್ರೋ ಸ್ಟೇಷನ್ 20 ನಿಮಿಷ 20 ನಿಮಿಷ. ಹಂಗಾದ್ರೆ ನಮ್ಮ ಬೆಂಗಳೂರು ಮೈಸೂರು ಹೈವೇನು ಒಂದು 20 ನಿಮಿಷ, 15 ನಿಮಿಷ ಸರ್. ಹೆಜ್ಜಾಲ ತುಂಬಾ ಹತ್ರ, 15 ನಿಮಿಷ 15 ನಿಮಿಷ. ಓಕೆ, ಇವಾಗ ಬೇರೆ ವೈಟ್ ಟಾಪಿಂಗ್ CC ರೋಡ್ ಹಾಕಿದ್ದಾರೆ, CC ರೋಡ್ ಆಗ್ಬಿಡಿ. ಹೌದು. ಸೊ ತುಂಬಾ ಚೆನ್ನಾಗಿದೆ ರೋಡ್ ಕನೆಕ್ಟಿವಿಟಿ ಸೂಪರ್ ಆಗಿದೆ, ಸೂಪರ್ ಆಗಿದೆ. BMTC ಬಸ್ ಓಡಾಡುತ್ತೆ 227A, 227W, 227N, 227C, 227D ಇಷ್ಟು ಬಸ್ಸಸ್ ಇದೆ ಸರ್. ಎಲ್ಲ ನೆನ್ಪಿಟ್ಕೊಂಡ್ಬಿಡಿ ಸರ್. ಡೈಲಿ ಓಡಾಡ್ತೀವಲ್ಲ ಸರ್. ಹೌದು, ನೋಡ್ತಾ ಇರ್ತೀವಲ್ಲ, ಸೊ ಹಂಗಾಗಿ ನೆನಪಿದೆ ಚೆನ್ನಾಗಿ. ತುಂಬಾ ಚೆನ್ನಾಗಿ ಹೇಳಿದ್ರೆ ಸರ್. ಹೌದು, ಮೆಟ್ರೋ ಸ್ಟೇಷನ್ ಹತ್ರ ಅಂದ್ರೆ ಚಲಗಟ್ಟ. ಚಲಗಟ್ಟ ಸರ್. ರೈಲ್ವೆ ಸ್ಟೇಷನ್ ಯಾವ್ದು ಹತ್ರ ಇಲ್ಲಿ ನಮ್ಗೆ? ಕೆಂಗೇರಿ ರೈಲ್ವೆ ಸ್ಟೇಷನ್ ಬರುತ್ತೆ, ಹೆಜ್ಜಾಲ ಬರುತ್ತೆ, ಎರಡು ಹತ್ರ ಇದೆ ಸರ್. ಓಕೆ, ನೋಡ್ರಿ ಒಳ್ಳೆ ಮೈಸೂರು ಕನೆಕ್ಟಿವಿಟಿ, ಒಳ್ಳೆ ಮೆಜೆಸ್ಟಿಕ್ ಕನೆಕ್ಟಿವಿಟಿ. ಮೆಜೆಸ್ಟಿಕ್ ಎಷ್ಟು ದೂರ ಆಗ್ಬೋದು ನಿಮ್ಮ ಪ್ರಕಾರ? ಸರ್ ಮೆಜೆಸ್ಟಿಕ್ ಇಲ್ಲಿಂದ ಅಪ್ರಾಕ್ಸಿಮೇಟ್ ಆಗಿ 28 ಕಿಲೋಮೀಟರ್ ಆಗುತ್ತೆ. 28 ಕಿಲೋಮೀಟರ್. ಹೌದು ಸರ್. ತುಂಬಾ ಜನ ಕೇಳ್ತೀರಾ ಕಿಲೋಮೀಟರ್ ಹೇಳ್ಕೊಡ್ರು ಅಂತ. ಹೌದು, ಆಬ್ವಿಯಸ್ಲಿ 28 ಕಿಲೋಮೀಟರ್ 40 ನಿಮಿಷದಲ್ಲಿ ನೀವು ಆರಾಮಾಗಿ ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೋದು. ಈಸಿ ಕನೆಕ್ಟಿವಿಟಿ ಸಿಗುತ್ತೆ. ಅಷ್ಟೇ ಅಲ್ಲದೆ ರಿಂಗ್ ರೋಡ್ ಕನೆಕ್ಟಿವಿಟಿ ಸಿಗೋದ್ರಿಂದ ನೀವು ಇಡೀ ಬೆಂಗಳೂರು ಎಲ್ಲಿ ಬೇಕಾದ್ರೆ ಸುತ್ತಾಡ್ಬೋದು. ಹೌದು ಸರ್. ಆಮೇಲೆ ಇನ್ನೊಂದಂದ್ರೆ ಅಡ್ವಾಂಟೇಜು, ಯಾರು ನಮ್ಮ ಮೈಸೂರು ಕಸ್ಟಮರ್ಸ್ ನೋಡಿದಿರ, ಯೂಶಲಿ ಬೆಂಗಳೂರು ಇನ್ವೆಸ್ಟ್ ಮಾಡ್ಬೇಕಂತಾರಲ್ವಾ, ಅಂದ್ರೆ ಟುವರ್ಡ್ಸ್ ನಮ್ಮ ಮೈಸೂರು ಕಡೆ ಇದ್ರೆ ಹತ್ರ ಇರುತ್ತೆ, ಬಿಡದಿ ಕಡೆ ಇದ್ರೆ ಹತ್ರ ಆಗುತ್ತೆ. ಈ ಬಿಡದಿ ಇವಾಗ ಟೌನ್ಶಿಪ್ ಆಗ್ತಾ ಇದೆ. ಆಮೇಲೆ GBIT ಬರ್ತದೆ, ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೆಕ್ನಾಲಜಿ ಬರ್ತಾ ಇದೆ. ಏರ್ಪೋರ್ಟ್ ಒಂದು ಅನೌನ್ಸ್ ಮಾಡಿದ್ದಾರೆ. ಓಕೆ, ಸ್ಮಾರ್ಟ್ ಸಿಟಿ ಅನೌನ್ಸ್ ಮಾಡಿದ್ದಾರೆ. ಇದು ಆಕ್ಚುಲಿ ಈ ಪ್ರಾಪರ್ಟಿ ಬರೀ ನಿಮಗೆ ಬಿಡದಿ ಒಂದು 9 ಕಿಲೋಮೀಟರ್ ಅಷ್ಟೇ ಸರ್. ಓಕೆ, ಇದು GB ಅಂಡರ್ ಬರುತ್ತೆ. ಹೌದು ಸರ್, GB ಅಂಡರ್ ಬರುವಂತದ್ದು ಬರೀ 9 ಕಿಲೋಮೀಟರ್ ಬಿಡದಿ ಇಲ್ಲಿಂದ. ಓಕೆ, ಇನ್ನೊಂದು ಸ್ವಲ್ಪ ಕಾಂಟ್ರವರ್ಷಿಯಲ್ ಇದೆ, ಬಿಡದಿ ಸ್ಮಾರ್ಟ್ ಸಿಟಿ ಬೇರೆ ಬರ್ತಾ ಇದೆ. ಹೌದು ಸರ್. ಅದು ಹತ್ರನ ಸರ್ ಇಲ್ಲಿಗೆ? ಅದೇ ಸರ್, 9 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಜಸ್ಟ್ 9 ಕಿಲೋಮೀಟರ್ ಸರ್. ಸೊ ನೈಸ್ ಕನೆಕ್ಟಿವಿಟಿ, ಹೌದು, ರಿಂಗ್ ರೋಡ್ ಕನೆಕ್ಟಿವಿಟಿ, ಹೌದು, ಬಿಡದಿ ಸ್ಮಾರ್ಟ್ ಸಿಟಿ, Exactly. ಸೆಕೆಂಡ್ ಏರ್ಪೋರ್ಟ್, ಚಲಗಟ್ಟ ಮೆಟ್ರೋ ಸ್ಟೇಷನ್, ಕೆಂಗೇರಿ ರೈಲ್ವೆ ಸ್ಟೇಷನ್. ಇನ್ನೇನ್ ಕೊಡೋಣ ಸರ್? ಇದಕ್ಕೆ ತಾನೇ ಸರ್ ಅಪ್ರಿಸಿಯೇಷನ್ ಆಗೋದು ಅಲ್ವಾ ಸರ್? ಸೊ ಡೆವಲಪ್ಮೆಂಟ್ ಬಗ್ಗೆ ಯಾವುದೇ ರೀತಿಯ ಕ್ವಶನ್ಸ್ ಬೇಡ ಅಂತೀರಾ? ಡೆಫಿನೆಟ್ಲಿ ಸರ್, ಫುಲ್ಲಿ ಡೆವಲಪ್ಡ್ ಕಂಪ್ಲೀಟ್. ಅಂದ್ರೆ ಫ್ಯೂಚರ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿರೋದ್ರಿಂದ ಅಪ್ರಿಸಿಯೇಷನ್ ತುಂಬಾ ಚೆನ್ನಾಗುತ್ತೆ ಅಂತ. ಸೂಪರ್ ಆಗಿ ಹೇಳಿದ್ರಿ ಸರ್. ಆಮೇಲೆ ಇನ್ನೊಂದು, ನನ್ಗೆ ಇಲ್ಲಿನ ವಾತಾವರಣ ಬಹಳ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ ಸರ್. ವೀಕ್ಷಕರೇ, ಒಂದು ಸತಿ ಆ ಕಡೆ ವ್ಯೂಸ್ ತೋರಿಸಿ. ಅಲ್ಲಿ ಬೆಟ್ಟ ಎಲ್ಲ ಕಾಣ್ತಾ ಇದ್ರಿ, ಎಲ್ಲಿಗೆ ಬರುತ್ತೆ ಸರ್ ಅದು? ಬೆಟ್ಟ ಎಲ್ಲ ಎಲ್ಲಿ ಬರುತ್ತೆ ಸರ್? ಅದು ಆಕ್ಚುಲಿ ಮಾಗಡಿ ಬೆಟ್ಟ. ಅದು ಮಾಗಡಿ ಬೆಟ್ಟ ಆ ಕಡೆ. ಓಕೆ, ಮಾಗಡಿ ಹತ್ರ ಇದೆ. ಆಮೇಲೆ ಇಲ್ಲಿ ಮೇಜರ್ ಅಡ್ವಾಂಟೇಜ್ ಏನು ಅಂತಂದ್ರೆ ಮಂಚನಬೆಲೆ ಡ್ಯಾಮ್ ಹತ್ರ ಇದೆ. ಮಂಚನಬೆಲೆ ಡ್ಯಾಮ್. ಆಮೇಲೆ ಇಲ್ಲೊಂದು ವಾಟರ್ ಪ್ರಾಬ್ಲಮ್ ಅನ್ನೋದೇ ಇಲ್ಲ ಸರ್ ಇಲ್ಲಿ. ಇಲ್ಲಿ ಬೋರ್ ಎಲ್ಲ ಹಾಕಿದ್ರೆ ನಿಮ್ಗೆ ಬೈ ಡಿಫಾಲ್ಟ್ ಆಗಿ ನೀರು ಸಿಗುತ್ತೆ. ಈಸಿ ನೀರು ಸಿಗುತ್ತೆ. 200-300 ಅಡಿ ಸಿಗ್ಬೋದಾ? ಇಲ್ಲ ಸರ್, 400-500 ಅಡಿ ಹೋಗ್ಬೇಕು. ಹೌದು ಸರ್, 200-300 ಅಡಿ ಕಾಲ ಹೊರಟೋಯ್ತು, ಕಾಲ ಮುರುಗಿತ್ತು ಅಂತೀರಾ? ಅಟ್ಲೀಸ್ಟ್ ಒಂದು 500 ಅಡಿ ಆದ್ರೂ ಹೋಗ್ಲೇಬೇಕು ಸರ್. 500 ಅಡಿ ಇವಾಗಿನ ಕಾಲದಲ್ಲಿ ಜನರಲ್ ಆಗ್ಬಿಟ್ಟು. ಜನರಲ್ ಸರ್ ಅದು ಅಲ್ವಾ ಸರ್? ಸಿಟಿ ಒಳಗಡೆ 1000 ಅಡಿ ಹೋಗ್ಬೇಕು ಸರ್. 1000 ಅಡಿ ಹೋಗ್ಬೇಕು. ಹೌದು. ಅಂತದ್ರಲ್ಲಿ 400-500 ಅಡಿ ಸಿಗುತ್ತೆ ಅಂತಂದ್ರೆ ನೀರಿನ ಸಮಸ್ಯೆ ಅಂತೂ ಇಲ್ಲ. ಸೊ ನೀರಾಗ್ಲಿ, ಪವರ್ ಆಗ್ಲಿ, ಕನೆಕ್ಟಿವಿಟಿ ಆಗ್ಲಿ, ಯಾವ್ದ್ರ ಬಗ್ಗೆನೂ ಯೋಚನೆ ಬೇಡವೇ ಬೇಡ. ಸುತ್ತಮುತ್ತಲು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಯಾವ್ದಾದ್ರು ಇರ್ಬೋದು? ಸ್ವಲ್ಪ ಸರ್, ಈ ಸರೌಂಡಿಂಗ್ಸ್ ಅಲ್ಲಿ ಸ್ಕೂಲ್ಸ್ ತುಂಬಾ ಚೆನ್ನಾಗಿದೆ ಸರ್. ಇಲ್ಲೇ ನಮ್ಗೆ ಹತ್ರ ಅಂತ ನೀವು ನೋಡೋದ್ರೆ ನಮ್ಗೆ ಇಲ್ಲಿ LNR ವರ್ಲ್ಡ್ ಸ್ಕೂಲ್ ಅಂತ ಇದೆ ಸರ್. LNR ವರ್ಲ್ಡ್. ಹೌದು. ನಾವು ಬರ್ಬೇಕಾದ್ರೆ ಇಲ್ಲೇ ಯಾವ್ದೋ ಒಂದು ಸ್ಕೂಲ್, ಇಲ್ಲೊಂದು ಸ್ಕೂಲ್ ಇದೆ ಸರ್, ನಿಸರ್ಗ ಸ್ಕೂಲ್ ಅಂತ. ನಿಸರ್ಗ ಸ್ಕೂಲ್, ಕರೆಕ್ಟ್. ಅದಕ್ಕೂ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಾನು, ಕ್ಲಿಪ್ಸ್ ಕೂಡ ತಗೋ ಬಂದಿದ್ದೀನಿ. ಹತ್ತಿರದಲ್ಲೇ ಇದೆ ಇಲ್ಲಿ, ವಾಕಬಲ್ ಡಿಸ್ಟೆನ್ಸ್ ಸ್ಕೂಲ್ ಇದೆ ಸರ್. ಅದೊಂದಿದೆ ಸರ್. ಈ ಕಡೆ GR ಇಂಟರ್ನ್ಯಾಷನಲ್ ಅಂತಿದೆ, GR ಇಂಟರ್ನ್ಯಾಷನಲ್ ದೊಡ್ಡೇರಿ. ಓಕೆ, ಅದು ನಿಮ್ಗೆ ಹಾರ್ಡ್ಲಿ ಅಂದ್ರೆ ಒಂದು 2.5 ಕಿಲೋಮೀಟರ್ GR ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಿದೆ. ದೆನ್ ಅಗೇನ್ ನಾವು ಮೈಸೂರು ರೋಡಿಂದ ಬರ್ತೀವಿ, ರಾಜರಾಜೇಶ್ವರಿ ಕಡೆಯಿಂದ ಬರ್ತೀವಿ ಅಂದ್ರೆ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಎಂಚೂರು ಮುಂದೆ ಬಂದ್ರೆ ಈಸ್ಟ್ ವೆಸ್ಟ್ ಕಾಲೇಜ್ ಇದೆ. ದೆನ್ ಅಗೇನ್ ಸೆಂಟ್ ಫ್ರಾನ್ಸಿಸ್ SFS ಸ್ಕೂಲ್ ಇದೆ, ಅಲ್ಲಿ ಕೂಡ ಎವ್ರಿಥಿಂಗ್ ಇಸ್ ಅವೈಲೇಬಲ್. ಹೌದು ಸರ್, ಮ್ಯಾರಿಗೋಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಸೊ ಸ್ಕೂಲ್ ವೈಸ್ ಅಂತ ಹೋದ್ರೆ ತುಂಬಾ ಚೆನ್ನಾಗಿದೆ ಅಂತ. ಹೌದು ಅಲ್ವಾ? ಆಮೇಲೆ ಇನ್ನು ನೆಕ್ಸ್ಟ್ ಕೇಳ್ತಾ ಇರೋಂಥದ್ದು ಅಪ್ರಿಸಿಯೇಷನ್.
ನಾನು ಹೇಳ್ದೆ ಆಲ್ರೆಡಿ ಎಸ್ 2,500-3,000 ರೂಪಾಯಿ ಯಾವ್ದೇ ತಗೊಂಡ್ರು 5,000 ರೂಪಾಯಿ ಎಷ್ಟೊತ್ತಿಗೂ ಟೈಮ್ ತಗೊಳ್ಳಲ್ಲ. ಹೌದು. ನಿಮ್ ಪ್ರಕಾರ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೌದು ಎಷ್ಟು ದಿನದಲ್ಲಿ ಅಪ್ರಿಷಿಯೇಷನ್ ಸಿಗ್ಬೋದು? 100% ಅಪ್ರಿಷಿಯೇಷನ್ ಬೇಕು ನಮ್ಗೆ ಅನ್ಕೊಂತೀವಿ ಸರ್. ಹೌದು 100% ಅಪ್ರಿಷಿಯೇಷನ್ ಬೇಕು ಅನ್ಕೊಂತೀರಾ. ಯಾವಾಗ ನಮ್ಮ ಬಿಡದಿ ಸ್ಮಾರ್ಟ್ ಸಿಟಿ ಅನೌನ್ಸ್ ಆಯ್ತು, ಯಾವಾಗ ಏರ್ಪೋರ್ಟ್ ಈ ಕಡೆನೆ ಬಿಡದಿ ಕಡೆನೆ ಬರುತ್ತೆ ಅಂತ ಗೊತ್ತಾಯ್ತು, ಅಂಡ್ ಅಗೇನ್ ಇದೊಂದು ಸ್ಮಾರ್ಟ್ ಸಿಟಿ ಅನೌನ್ಸ್ ಆಯ್ತು, ಅಂಡ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಯಾವಾಗ 10 ಲೇನ್ ರೋಡ್ ಕಂಪ್ಲೀಟ್ ಆಯ್ತು, ಅವಾಗ್ಲೇ ಡಿಸೈಡೆಡ್ ಸರ್ ಇಲ್ಲಿ ಅಪ್ರಿಷಿಯೇಷನ್ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಅಂತ. ಆರಾಮಾಗಿ ಬರುತ್ತೆ ಡೆಫಿನೆಟ್ಲಿ ಸರ್. ಯಾಕಂದ್ರೆ ಮೇನ್ ಬೇಕಾಗಿರೋದೇ ಒಂದು ಪರ್ಸನ್ ಒಂದು ಇನ್ವೆಸ್ಟ್ ಮಾಡಿದಾಗ ನೋಡ್ಬೇಕಾಗಿರೋದೇ ಕನೆಕ್ಟಿವಿಟಿ ಹೆಂಗಿದೆ, ಕರೆಕ್ಟ್ ಸರ್. ಫ್ಯೂಚರ್ ಡೆವಲಪ್ಮೆಂಟ್ಸ್ ಏನ್ ಬರ್ತದೆ, ಗವರ್ಮೆಂಟ್ ಫ್ಯೂಚರ್ ಡೆವಲಪ್ಮೆಂಟ್ ಏನ್ ಬರ್ತದೆ, ಅದ್ರ ಮೇಲೇನೆ ಅಕ್ಕಪಕ್ಕದಲ್ಲಿ ರೆಸಿಡೆಂಟ್ಸ್ ಬರಕ್ ಸ್ಟಾರ್ಟ್ ಆಗ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರೆ ರೆಂಟಲ್ ಇನ್ಕಮ್ ಬರ್ಬೇಕಂದ್ರು ಅಲ್ಲೇ, ನಾವು ಲೀಸ್ಗೆ ಬಿಡ್ಬೇಕು ಮನೆ ಅಂದ್ರು ಅಲ್ಲೇ, ಸ್ವಂತ ಇರ್ಬೇಕಂದ್ರು ಅದು ಸರೌಂಡಿಂಗ್ ಅಲ್ಲೇ ನೋಡ್ತಾರೆ. ಸೊ ಹಾಗಾಗಿನೇ ಅಪ್ರಿಷಿಯೇಷನ್ ಅಂತೂ ತುಂಬಾ ಚೆನ್ನಾಗುತ್ತೆ ಸರ್. ಯಾವುದೇ ಡೌಟ್ ಇಲ್ಲ. 1:1, 1:2, 1:3 ಆಗೋದ್ರಲ್ಲಿ ಡೆಫಿನೆಟ್ಲಿ. ನೋಡಿ, ನಾನೇ ಕೆಲವೊಂದು ಲೇಔಟ್ ಅನ್ನು ಶೂಟ್ ಮಾಡಿ ಮುಂದಿನ ವರ್ಷ ಬರೋದ್ರಲ್ಲೇ ಅದು ನಾನೇ ಮುಂಚೆ ಮಾಡಿದ್ದೀನಿ. 2,000 ಇರೋದು ಆಟೋಮೆಟಿಕಲಿ 4,000 ಆಗಿದೆ, 2.5 ಇರೋದು 5.5 ಆಗಿದೆ, 5.5 ಇರೋದು 8.5 ಆಗಿದ್ದು ನೋಡಿದೀನಿ ನಾನು. ನಮ್ಮ ಏರಿಯಾದಲ್ಲೆಲ್ಲ 8.5 ಆಗೋಯ್ತು. ಸೊ ಅಂತದ್ರಲ್ಲಿ ದಯವಿಟ್ಟು ಈ ಆಪ್ಷನ್ ಅನ್ನ ಬಿಟ್ಕೋಬೇಡಿ ಸರ್. ನೆಕ್ಸ್ಟ್ ಬರ್ತಾ ಇರುವಂತದ್ದು ಲೇಔಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಕೆಲವೊಂದು ಅಪ್ರೂವಲ್ಸ್ಗಳು ನೀವು ಹೇಳಿದ್ರಿ ರಿಜಿಸ್ಟರ್ಡ್ ಅಂತ. ಏನೇನ್ ರಿಜಿಸ್ಟ್ರೇಷನ್ ಅಪ್ರೂವಲ್ ಇದೆ ನಿಮ್ಮ ಹತ್ರ? ಸರ್ ನಮ್ದು ಆಲ್ರೆಡಿ BMRD ಅಪ್ರೂವಲ್ ಆಗಿದೆ. BMRD ಅಪ್ರೂವಲ್ ಆಗಿ ಇಂಡಿವಿಜುವಲ್ ಈ ಖಾತಾ ಫಾರ್ ಈಚ್ ಅಂಡ್ ಎವ್ರಿ ಸೈಟ್ ನಮ್ಮ ಹತ್ರ ಆಲ್ರೆಡಿ ಇದೆ. ಪ್ರತಿ ಸೈಟ್ಗೂ ಒಂದೊಂದು ಕೊಡ್ತೀರಾ? ಹೌದು ಸರ್, ಇಂಡಿವಿಜುವಲ್ ಈ ಖಾತಾ ರೆಡಿ ಇದೆ. ಆಮೇಲೆ ಈ ಕಂಪ್ಲೀಟ್ ಪ್ರಾಪರ್ಟಿ ರೇರಾ ರಿಜಿಸ್ಟರ್ಡ್. ಹೌದು, ನಾನು ಬೇಕಾದ್ರೆ ಸ್ಕ್ರೀನ್ ಮೇಲೆ ನೀವು ರೇರಾ ಕಾಪಿ ಕಳಿಸ್ತೀನಿ ಸರ್. ಸ್ಕ್ರೀನ್ ಮೇಲೆ ಹಾಕ್ಬಿಡಿ ಅಲ್ವಾ? ಇನ್ನೇನ್ ಬೇಕು ನಿಮ್ಗೆ? ಬರಕ್ಕಿಂತ ಮುಂಚೆ ನೋಡ್ಕೊಂಡ್ ಬಂದ್ಬಿಟ್ರೆ ಇನ್ನೂ ಕ್ಲಾರಿಟಿ ಅಲ್ವಾ? ಕ್ಲಾರಿಟಿ. ರೇರಾ ರಿಜಿಸ್ಟರ್ಡ್ ಅಂತಂದ್ರೆ ಇವಾಗ ರೇರಾದ ಸೆಟಪ್ ಅಪ್ರೂವಲ್ ಇದ್ದೇ ಇರುತ್ತೆ. ನೀವು ಈ ರೀತಿಯಲ್ಲಿ ಅಪ್ರೂವಲ್ ತಗೊಳ್ಳೇಬೇಕು, ನೀವು ಈ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡ್ಲೇಬೇಕು. ನೀವು ಹಂಗ್ ಮಾಡಿದ್ರೆ ಮಾತ್ರ ರೇರಾ ರಿಜಿಸ್ಟ್ರೇಷನ್ ಕೊಡ್ತಾರೆ, ಇಲ್ಲ ಆದ್ರೆ ರೇರಾ ರಿಜಿಸ್ಟ್ರೇಷನ್ ಕೊಡೋದಿಲ್ಲ ವೀಕ್ಷಕರು. ಹೌದು. ಸೊ ಆದ್ರಿಂದ ಹೇಳುವಂಥದ್ದು ಪ್ರಾಪರ್ ಆಗಿರುವಂತಹ ಡೆವಲಪ್ಮೆಂಟ್ಗಳು ಇಲ್ಲಿ ಆಗಿದೆ, ಪ್ರಾಪರ್ ಆಗಿರುವಂತಹ ಡಾಕ್ಯುಮೆಂಟ್ಗಳು ಇಲ್ಲಿ ಅವೈಲೇಬಲ್ ಇದೆ. ನೀವೊಂದು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗ್ಬಿಟ್ಟಿದ್ದು ರೇರಾ ರಿಜಿಸ್ಟರ್ಡ್ ಅಂತ ಒಂದು ಮಾತು ಹೇಳಿದ್ರೆ ಸಾಕು, ತಕ್ಕಂತ ಲೋನ್ ಆಗುತ್ತೆ. ಬಟ್ ನಿಮ್ ಪ್ರೊಫೈಲ್ ಇಂಪಾರ್ಟೆಂಟು, ನಿಮ್ದು ಅಷ್ಟೇ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಚೆನ್ನಾಗಿದ್ದಿದ್ರೆ ಡೆಫಿನೆಟ್ಲಿ ಈ ಜಾಗದ ಬಗ್ಗೆ ಯಾವುದೇ ರೀತಿಯ ಟೆನ್ಷನ್ ನೀವು ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಸರ್. ಇವಾಗ ಕರೆಂಟ್ ಡೆವಲಪ್ಮೆಂಟ್ ಜೊತೆ ನಾವು ಫ್ಯೂಚರ್ ಡೆವಲಪ್ಮೆಂಟ್ ಹೇಳ್ಬೇಕಾಗುತ್ತೆ. ಹೌದು ಸರ್. ಫಾರ್ ಎಕ್ಸಾಂಪಲ್ ಕನೆಕ್ಟಿವಿಟಿ ಇರ್ಬೋದು. ಎನಿ ಅಪ್ಕಮಿಂಗ್ ಇವೆಂಟ್ ಬಗ್ಗೆ ಒಂಚೂರು ಹೇಳಕ್ಕೆ ಸರ್. ಅಪ್ಕಮಿಂಗ್ ಇಲ್ಲಿ ನೀವು ನೋಡೋದಾದ್ರೆ IRR ಅಂತ ಒಂದು ರೋಡ್ ಬರ್ತಾ ಇದೆ. ಏನದು IRR? ಇಂಟರ್ನಲ್ ರಿಂಗ್ ರೋಡ್ ಅಂತ. ಓಕೆ. 300 ಅಡಿ ಒಂದು ಅಗಲ ಇರುವಂತಹ ಒಂದು ರೋಡ್. ಅದು ನಿಮ್ಗೆ ಬರೀ ಒಂದು 500 ಮೀಟರ್ಸ್ ಅಷ್ಟೇ ಸರ್ ಇಲ್ಲಿಂದ. ಇಲ್ಲಿ ಹತ್ರನಾ? ಹೌದು, 500 ಮೀಟರ್ಸ್ ಅಲ್ಲೇ ಅದು ಹೋಗ್ತಾ ಇರೋದು. ಆಲ್ರೆಡಿ ಜಾಗ ಬಿಟ್ಟಿದ್ದಾರೆ, ಸ್ಯಾಂಕ್ಷನ್ ಕೂಡ ಆಗಿದೆ. ಅದು ಕನ್ಫರ್ಮೇಶನ್ ಇದೆ. ನಾನು ನಿಮಗೆ ಸ್ಕ್ರೀನ್ ಮೇಲೆ ಅದು IRR ಏನಿದೆ ಪ್ಲಾನ್, 300 ಫೀಟ್ ರೋಡ್ ವಿತ್ 360 ಡಿಗ್ರಿ ಆಫ್ ಬ್ಯಾಂಗ್ಳೂರು, ಅದು ನಿಮ್ ಸ್ಕ್ರೀನ್ ಮೇಲೆ ನೋಡಬಹುದು. ಇಂಟರ್ನಲ್ ರಿಂಗ್ ರೋಡ್. ಹೌದು, ಅದು ಕೂಡ ಹತ್ರದಲ್ಲೇ ಬಂದು ಅದೇ 500 ಮೀಟರ್ಸ್. ಪರವಾಗಿಲ್ಲ, ಅದೊಂದು ಅಡ್ವಾಂಟೇಜ್ ಸರ್. ಮೇಜರ್ ಆಗಿ ಕನೆಕ್ಟಿವಿಟಿ ಬೂಸ್ಟ್ ಆಗೋದೇ ಅದು. ಅಲಾಂಗ್ ವಿತ್ ಸರ್ವಿಸ್ ರೋಡ್ ಬಂದೇ ಬರುತ್ತೆ. ಜೊತೆ ಸರ್ವಿಸ್ ರೋಡ್. ಹೌದು, ಸರ್ವಿಸ್ ರೋಡ್ ಇದ್ರೇನೆ ಸರ್ ಅದು ನಿಮ್ಗೆ 300 ಫೀಟ್ ಗೆ ಅಪ್ರೂವಲ್ ಬರೋದು. ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ಆ ಸರ್ವಿಸ್ ರೋಡ್ ಬಂದಾಗ ಏನಾಗುತ್ತೆ, ನಿಯರ್ ಬೈ ಲೋಕಲ್ ಕನೆಕ್ಟಿವಿಟೀಸ್ ಏನಾಗುತ್ತೆ, ಲೈಕ್ ಇವಾಗ ಒಂದು ಹೆಜ್ಜಲ ರೋಡ್ ಆಗಿರ್ಬೋದು, ದೊಡ್ಡಲದ್ಮರ್ ರೋಡ್ ಆಗಿರ್ಬೋದು, ತಾವರೆಕೆರೆ ರೋಡ್ ಇರ್ಬೋದು, ಇದಕ್ಕೆಲ್ಲ ಏನಾಗುತ್ತೆ ಆ ಸರ್ವಿಸ್ ರೋಡ್ ಕನೆಕ್ಟ್ ಆಗುತ್ತೆ. ನಿಯರ್ ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ. ಎಕ್ಸಾಕ್ಟ್ಲಿ ಸರ್. ಓಕೆ ಓಕೆ. ಸೊ ಈ ಒಂದು IRR ಇಂದಾನೆ ಒಂದು ಫ್ಯೂಚರ್ ಡೆವಲಪ್ಮೆಂಟ್, ಅಪ್ರಿಸಿಯೇಷನ್, ಅಂಡ್ ಅಗೇನ್ ಎಲ್ಲಾರು ಟ್ರಾವೆಲ್ ಮಾಡ್ಬೇಕು. ಹೇಗೆ ಇಲ್ಲಿ ಮನೆ ಕಟ್ಟಿವಿ ಸರ್, ನಾನು ಊರ್ ಕಡೆ ಹೋಗ್ಬೇಕು, IRR ತಗೊಂಡ್ರೆ ಎಲ್ಲಾ ಕಡೆ ಬೆಂಗಳೂರು 360 ಡಿಗ್ರಿ ಕನೆಕ್ಟ್ ಆಗುತ್ತೆ. ಕನೆಕ್ಟಿವಿಟಿ ಚೆನ್ನಾಗಿ. ಸೇಮ್ ಲೈಕ್ STRR ಸರ್ ಅಲ್ವಾ? STRR ಬಂದು ಔಟ್ಸ್ಕರ್ಟ್, IRR ಬಂದು ನಿಮಗೆ ಸಿಟಿ ಹತ್ರ ಬರುವಂತ ಒಳಗಡೆ. ಎಸ್ ಸರ್, ಎಕ್ಸಾಕ್ಟ್ಲಿ. ಸೊ ಸೇಮ್ ಪರ್ಪಸ್ ಇಲ್ಲೂ ಸಾಲ್ವ್ ಆಗುತ್ತೆ. ಹೌದು ಸರ್. ಹೆಂಗೆ ಇವಾಗ ನಮ್ಗೆ STRR ಜೊತೆಲಿ ನೈಸ್ ಎರಡು ಕನೆಕ್ಟಿವಿಟಿ ನಮ್ಗೆ ಕಂಪ್ಲೀಟ್ ಹೊರಗಡೆ ಸಿಗ್ತಾ ಇದೆ, IRR ಇಂದ ನೀವು ಒಳಗಡೆ ಓಡಾಡಬಹುದು. ಸೊ ಅವಾಗ ಏನಾಗುತ್ತೆ ಅಂದ್ರೆ ಕಂಜೆಷನ್ ಕಮ್ಮಿ ಆಗುತ್ತೆ. ಇಲ್ಲಿಂದ ಒಂದ್ ಕಡೆಗೆ ಹೋಗ್ಬೇಕು ನೀವು, ಅವಾಗ ಸಿಟಿ ಒಳಗಡೆ ಹೋಗೋ ಅಗತ್ಯನೇ ಇಲ್ಲ, ಹೊರಗಿಂದ ಹೊರಗಡೆನೆ ಸುತ್ತಾಡ್ಕೊಂಡು ನಮ್ಮಂತವ್ರಿಗೆ ತುಂಬಾನೇ ಒಳ್ಳೆ ಬೆಟರ್ ಇದು ಅಂತ ಹೇಳ್ಬೋದು. ಸೊ IRR ಹತ್ರದಲ್ಲಿದೆ. ಹೌದು ಸರ್. ಸೊ ಇದೊಂದು ಒಳ್ಳೆ ಬೆನಿಫಿಟ್ ಸರ್ ಇದಕ್ಕೆ. ಸೂಪರ್. ನೆಕ್ಸ್ಟ್ ಸರ್ ಅದೇ ರೀತಿ ಸರ್, ಅದು ಬಿಟ್ರೆ ನೀವು ಇವಾಗ ಸೆಕೆಂಡ್ ಏರ್ಪೋರ್ಟ್ ಗೆ ಜಾಗ ಆಲ್ರೆಡಿ ಫೈನಲೈಸ್ ಮಾಡಿರೋದೇ ಬಿಡದಿಯಿಂದ ನಿಮಗೆ ನಮ್ಮ ಕನಕಪುರ ರೋಡ್ ಕನೆಕ್ಟ್ ಆಗೋ ತರ. ಬಟ್ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ, ಬಿಡದಿಗೆ ಏನಕ್ಕೆ ಮಾಡಿದಾರೆ ಅಂದ್ರೆ, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಅಂದ್ರೆ 10 ಲೇನ್ ಏನಿದೆ, ಆ 10 ಲೇನ್ ರೋಡ್ ಕನೆಕ್ಟ್ ಆಗ್ಬೇಕು. ಯಾಕಂದ್ರೆ ಕನೆಕ್ಟಿವಿಟಿ ಈಸಿ ಆಗ್ಬೇಕು ಓಡಾಡೋರ್ಗೆ. ಯಾಕಂದ್ರೆ ಆಲ್ರೆಡಿ ಇವಾಗ ನಾರ್ತ್ ಅಲ್ಲಿ ಇದೆ, ನೆಕ್ಸ್ಟ್ ಸೌತ್ ಅಲ್ಲೇ ಬರಬೇಕು. ಆ ಕಾರಣಕ್ಕಾಗಿ ಅದೊಂದು ಅಡ್ವಾಂಟೇಜ್ ಸರ್. ಮೊದಲು ದೇವನಹಳ್ಳಿಯಲ್ಲಿ ಏರ್ಪೋರ್ಟ್ ಬರಕ್ಕಿಂತ ಮುಂಚೆ ಪರ್ ಸ್ಕ್ವೇರ್ ಫೀಟ್ 500-600 ರೂಪಾಯಿ ಇತ್ತು. ಇವಾಗ ದೇವನಹಳ್ಳಿಯಲ್ಲಿ ನೀವು ಸರೌಂಡಿಂಗ್ 25 ಕಿಲೋಮೀಟರ್ ಎಲ್ಲೇನೋ ಹೋಗಿ 500 ರೂಪಾಯಿ ಕಡಿಮೆ ಇಲ್ಲ. ಯಾರು ಇಲ್ಲ ಸರ್, ಎಲ್ಲೂ ಇಲ್ಲ. ನಾವು ರೆಗ್ಯುಲರ್ ಶೂಟ್ ಮಾಡ್ತೀವಿ. IBC ರೋಡ್ ಅಲ್ಲಿ 10,000 ರೂಪಾಯಿ ಮೇಲಿದೆ. ಕರೆಕ್ಟ್. IBC ರೋಡ್ ಬಂದು ಏರ್ಪೋರ್ಟ್ ಗೆ 18 ಕಿಲೋಮೀಟರ್ ಇದೆ. ಕರೆಕ್ಟ್. ಹೌದು. ಸೊ ಇದು ನಮ್ದು ಬಿಡದಿದ್ ಬಂದು 9 ಕಿಲೋಮೀಟರ್. 9 ಕಿಲೋಮೀಟರ್ ಅಷ್ಟೇ ಸರ್. 9 ಅಷ್ಟೇನಾ? ಅಷ್ಟೇ ಸರ್. ಓಕೆ. ಸೊ ಯಾಕಂದ್ರೆ 2 ರೂಟ್ ಇದೆ, ಒಂದು ಹೆಜ್ಜಲ ರೂಟ್ ಕಡೆಯಿಂದ ಹೋಗ್ಬೋದು, ಇನ್ನೊಂದು ಡೈರೆಕ್ಟ್ ಬಿಡದಿ ಕನೆಕ್ಟ್ ಆಗುವಂತ ರೂಟ್ ಇದೆ. ಸೊ ನೀವು ಮಂಚನಬೆಲೆ ಕಡೆಯಿಂದ ಹಂಗೆ ಬಿಡದಿಗೆ ಹೋಗುವಂತ ರೂಟ್ ಇದೆ. ಸೊ ಹಂಗಾಗಿ ನೀವು ಬರೀ 9 ಕಿಲೋಮೀಟರ್ ನೀವು ಯೋಚನೆ ಮಾಡಿ ಯಾವ ರೇಂಜ್ ಇದು ಅಪ್ರಿಷಿಯೇಷನ್ ಹೊರಟೋಬಹುದು. ಇದು ಅದೊಂದು ಅಪ್ಕಮಿಂಗ್ ಡೆವಲಪ್ಮೆಂಟ್. ಸ್ಮಾರ್ಟ್ ಸಿಟಿ
ಎ ಸ್ಮಾರ್ಟ್ ಸಿಟಿ 2000 ಎಕರೆ. ಓಕೆನಾ? ಸೊ ಇವಾಗ ಚರ್ಚೆ ನಡೀತಾ ಇದೆ, ರೈತರು ಒಪ್ಕೊಂಡಿದ್ದಾರೆ ಕೊಡ್ಬೇಕು ಲ್ಯಾಂಡ್ ಅಂತ ಅಂದ್ಬಿಟ್ಟು. ಸರ್ ಯಾವುದೇ ಒಂದು ಪ್ರಾಪರ್ಟಿ ಇವನ್ ನೈಸ್ ಸ್ಟಾರ್ಟ್ ಮಾಡಿದಾಗ ಕೂಡ ನೈಸ್ ಏನ್ ರೋಡ್ ಮಾಡೋದಲ್ಲ, ಅವಾಗೂ ರೈತರು ಆಗ್ಲಿಲ್ಲ ಅದು ಆಕ್ಚುಲಿ. ಯಾವ ರೋಡ್ ಬಂದಾಗ್ಲೂ ಯಾರು ಅಷ್ಟು ಸಾಮಾನ್ಯವಾಗಿ ಈಸಿಯಾಗಿ ಒಪ್ಕೊಳ್ಳಲ್ಲ. ಯಾಕಂದ್ರೆ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅದು ಗವರ್ಮೆಂಟ್ ಫುಲ್ಫಿಲ್ ಮಾಡಿದಾಗ ಡೆಫಿನೆಟ್ಲಿ ಅದು ಹಾಗೆ ಆಗುತ್ತೆ. ಸರ್ ಪ್ಲಸ್ ಆರ್ ನೆಗೆಟಿವ್ ಸರ್ ನಮ್ಗೆ ಬೇಕಾಗಿಲ್ಲ, ಹೌದು, ಆದ್ರೆ ಬರ್ತಾ ಇದೆ ಸರ್. ಬಟ್ ಅದರಿಂದ ಡೆವಲಪ್ಮೆಂಟ್ ನಮಗೂ ಆಗುತ್ತೆ. ಎಕ್ಸಾಕ್ಟ್ಲಿ ಈ ಜಾಗಕ್ಕೆ ಹೌದು ಸರ್. ದೊಡ್ಡದಿನ ಹೇಳ್ತಾ ಇದ್ದು ನಾವು ನೋಡಿ, ಯಾರದೇ ಕಡೆ ಇಲ್ಲ, ರೈತರ ಕಡೆಗಾಗ್ಲಿ ಗವರ್ನಮೆಂಟ್ ಕಡೆ ಆಗ್ಲಿ ಅವ್ರ ಕಡೆಯಿಂದ ಮಾತಾಡ್ತಾ ಇಲ್ಲ. ಹೌದು. ಬಟ್ ಬಂತು ಅಂದ್ರೆ ಸ್ಮಾರ್ಟ್ ಸಿಟಿ ಬಂತು ಅಂದ್ರೆ ಇಲ್ಲೇನ್ ಡೆವಲಪ್ಮೆಂಟ್ ಸಿಗುತ್ತೆ, ಇಲ್ಲೇನ್ ಅಪ್ರಿಸಿಯೇಷನ್ ಸಿಗುತ್ತೆ, ನಾವು ಅದ್ರ ಬಗ್ಗೆ ಹೇಳ್ತಾ ಇರುವಂತ. ಫ್ಯೂಚರ್ ಡೆವಲಪ್ಮೆಂಟ್ ಬಗ್ಗೆ ನಾನು ಸರ್ ಕೇಳಿದಾಗ ಆಬ್ವಿಯಸ್ಲಿ IR ಇಸ್ ಸೂಪರ್ ಅಂತ ಹೇಳ್ಬೋದು. ಸ್ಮಾರ್ಟ್ ಸಿಟಿ ಬಂದ್ರೆ ಡೆಫಿನೆಟ್ಲಿ ದಟ್ಸ್ ಆಲ್ಸೋ ಗುಡ್. ಅಂಡ್ ಸೆಕೆಂಡ್ ಏರ್ಪೋರ್ಟ್ ಬರ್ತಾ ಇರೋದಂತೂ ಇನ್ನೊಂದು ಇದೆ ಅಲ್ವಾ ಸರ್, ಅವಶ್ಯಕತೆ ಇದೆ ಬೆಂಗಳೂರಿಗೆ ಬೇಕು ಅಲ್ವಾ. ಸೊ ಆ ಫ್ಯೂಚರ್ ಡೆವಲಪ್ಮೆಂಟ್ ಇಂದ ಇಲ್ಲಿ ಎಫೆಕ್ಟ್ ಚೆನ್ನಾಗಿರುತ್ತೆ, ಅಪ್ರಿಸಿಯೇಷನ್ ಚೆನ್ನಾಗಿರುತ್ತೆ. ಇದನ್ನ ಮಿಸ್ ಮಾಡಬೇಡಿ ವೀಕ್ಷಕರೇ. ಸೊ ಆದ್ರಿಂದ ಎಂಟೈರ್ ಆಗಿ ರೈಟ್ ಸೈಡ್ ಅಲ್ಲಿ ಫುಲ್ ನಿಮ್ಗೆ CA ಮತ್ತು ಪಾರ್ಕ್ ಏರಿಯಾ ಇದೆ ಸರ್. ಆ ಕಡೆನೂ ಪಾರ್ಕ್ ಇದೆ. ಹೌದು ಸರ್, ಅಲ್ಲೂ ಪಾರ್ಕ್ ಇದೆ ಸರ್. ಸೊ 2 ಪಾರ್ಕ್ ಬಿಟ್ಟಿದ್ದೀರಾ ಸರ್. ಟೋಟಲ್ ಆಗಿ 23 ಎಕರೆಯಲ್ಲಿ 6 ಪಾರ್ಕ್ ಇದೆ. 6 ಪಾರ್ಕ್ ಇಲ್ಲಿ, ಬಟ್ ಬರೀ 5 ಎಕರೆಗೆ ನಿಮ್ಗೆ 2 ಪಾರ್ಕ್ ಇದೆ. ಇಲ್ಲ 2 ಪಾರ್ಕ್ ಇದೆ ಸರ್. ಓಕೆ ಸರ್, ಟೋಟಲ್ ಎಷ್ಟು ಸೈಟ್ಸ್ ಗಳು ಅವೈಲೇಬಲ್ ಇದೆ ಸರ್ ಇಲ್ಲಿ? ಸರ್ ಟೋಟಲ್ ಆಗಿ ನಮ್ಮ ಹತ್ರ 50 ಸೈಟು ನಮ್ಮ ಲ್ಯಾಂಡ್ ಓನರ್ ಶೇರ್ ಅಂತದ್ದು ಇರುವಂತದ್ದು 5 ಎಕರೆಯಲ್ಲಿ. ನಮ್ಮ ಹತ್ರ ಪ್ರೆಸೆಂಟ್ ಇವಾಗ ಸದ್ಯಕ್ಕೆ ಅವೈಲೇಬಲ್ ಇರುವಂತದ್ದು 24 ಸೈಟ್ ಅವೈಲೇಬಲ್ ಇದೆ. 26 ಖಾಲಿ ಮಾಡ್ಬಿಟ್ಟು ಆಗೋಗಿದೆ ಸರ್, ಹೋಯ್ತು ಅದು 2 ವಾರದಲ್ಲಿ ಆಗೋಯ್ತು. ನೋಡಿದ್ರಾ? ಒಂದು ಸತಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಅಂದ್ರೆ ಸಾಕು, ಜನ ಹಿಂಗೆ ಪರ್ಚೇಸ್ ಮಾಡ್ಬಿಡ್ತಾರೆ. ಸೊ ನಮ್ಮ ಕನ್ನಡಕರ ವೀಕ್ಷಕರು ಅಷ್ಟೇ, ಎಲ್ಲಿ ಲ್ಯಾಂಡ್ ಡೆವಲಪ್ಮೆಂಟ್ ಇದೆ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ನೋಡ್ತಾ ಇರ್ತೀರಾ, ಆದಷ್ಟು ಬೇಗ ಬೇಕಾದ್ರೆ ವಿಡಿಯೋ ಪಾಸ್ ಮಾಡಾದ್ರು ಮೇಲ್ಗಡೆ ಇರೋ ಸ್ಕ್ರೀನ್ ಮೇಲೆ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. 24 ಸೈಟ್ ಇದೆ ಅಂತ ಹೇಳ್ತೀರಾ, ಏನೇನ್ ಡೈಮೆನ್ಷನ್ ಕೊಡ್ತೀರಾ, ಯಾವ್ಯಾವ ಫೇಸಿಂಗ್ ಕೊಡ್ತೀರಾ ಸರ್? ಸರ್ ಈಸ್ಟ್ ಮತ್ತೆ ವೆಸ್ಟ್ ಎರಡೇ ಡೈಮೆನ್ಷನ್, ಎರಡೇ ಫೇಸಿಂಗ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಅಲ್ವಾ? ಎರಡೇ ಒಳ್ಳೇದು ಆಕ್ಚುಲಿ. ಅಂಡ್ ಇನ್ನೊಂದು ಏನಂದ್ರೆ 30-40 ಸೈಟ್, ಅದು ಬಿಟ್ರೆ 30-47 ಎಕ್ಸಾಕ್ಟ್ ಆಗಿ ರೆಕ್ಟಾಂಗಲ್ ಬರುತ್ತೆ, ಆಡ್ ಇಲ್ಲ. 30-40 ಬಂದು 1200 ಸ್ಕ್ವೇರ್ ಫೀಟ್, 30-47 ಬಂದು 1410 ಅಡಿ ಬರುತ್ತೆ. ಈ 2 ಡೈಮೆನ್ಷನ್ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್. ನಿಯರ್ ಟು 30-50 30-50 ತರ ಎಕ್ಸಾಕ್ಟ್ಲಿ. ಎಸ್ ಸರ್, ಹೌದು. 30-40 ಅಂದ್ರೆ ಆ ತರ 30-47 ಇದೆ ವೀಕ್ಷಕರೇ. ಈಸ್ಟ್ ವೆಸ್ಟ್ ಹೌದು, ಎರಡೇ ಒಳ್ಳೆ ಫೇಸಿಂಗ್ ಅಂತಾನು ಹೇಳ್ಬೋದು, ಹೌದು, ಒಳ್ಳೆ ಡೈಮೆನ್ಷನ್ ಅಂತಾನು ಹೇಳ್ಬೋದು. ಸೊ ಕಾರ್ನರ್ ಯಾವ್ದಾದ್ರು ಸಿಗ್ಬೋದಾ? ಖಾಲಿ ಆಯ್ತಾ ಸರ್? ಸಾರಿ, ಕಾರ್ನರ್ ಆಕ್ಚುಲಿ ಲಾಂಚ್ ಎಲ್ಲ ಆಕ್ಚುಲಿ ಲಾಸ್ಟ್ ವೀಕ್ ಅಲ್ಲೇ ಆಗೋಯ್ತು ಸರ್. ಓಕೆ. ಆಮೇಲೆ ಸುಮ್ನೆ ಅಲ್ಲಿ ಬಂದು ಮಿಸ್ಕಮ್ಯುನಿಕೇಶನ್ ಮಿಸ್ಗೈಡ್ ಆಗೋದು ಬೇಡ ಅಂತ ನಾನು ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ಕಾರ್ನರ್ ಇಲ್ಲ, ಈಸ್ಟ್ ಇದೆ, ವೆಸ್ಟ್ ಇದೆ. ಹೌದು ಸರ್. ಓಕೆನಾ, ಟೆನ್ಷನ್ ಬೇಡ. ಆಮೇಲೆ ನಮ್ಮ ಬೆಟ್ಟ ಫೇಸಿಂಗ್ ಎಲ್ಲ ಇದೆ ಸರ್, ತುಂಬಾ ಚೆನ್ನಾಗಿದೆ. ಹಿಲ್ ವ್ಯೂ, ಡೆಫಿನೆಟ್ ಹಿಲ್ ವ್ಯೂ ತುಂಬಾ ಫೇಮಸ್ ವರ್ಡ್ ಇದೆ ಆಕ್ಚುಲಿ. ಹೌದು, ಹಿಲ್ ವ್ಯೂ ಯಾರಿಗ್ ಬೇಕು ಅವ್ರು ಇಲ್ಲಿ ಬರ್ಬೋದು ಸರ್. ಆಮೇಲೆ ಇಲ್ಲಿ ನಾವು ಉಳ್ಕೋಬಹುದು ಸರ್, ಅಂದ್ರೆ ಸುತ್ತಮುತ್ತಲು ಮನೆಗಳಿದೆ ಸರ್. ಸೇಫ್ಟಿ ಎಲ್ಲ ಇದೆಯಾ ಸರ್? ಇವಾಗ ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ನೀವು ಎಂಟ್ರೀಸ್ ಬಂದ್ರಲ್ಲ, ಅಲ್ಲಿ ಆರ್ಚ್ ಇದೆ. ಸೊ ಆರ್ಚ್ ಆಲ್ರೆಡಿ ಇರೋದ್ರಿಂದ ಅಲ್ಲೇನು ತೊಂದರೆ ಇಲ್ಲ. ಸೆಕ್ಯೂರಿಟಿ ಗೇಟ್ ಎಲ್ಲ ಇರೋದ್ರಿಂದ ಇಲ್ಲೆಲ್ಲ ಅಸೋಸಿಯೇಷನ್ ಫಾರ್ಮ್ ಮಾಡಿ ಸೆಕ್ಯೂರಿಟಿ ಹೈರ್ ಮಾಡ್ಕೊಂಡು ಇಟ್ಕೊಬಹುದು. ಅಂಡ್ ಇನ್ನೊಂದು ಸೆಕೆಂಡ್ ಥಿಂಗ್ ಏನಂದ್ರೆ, ಆಲ್ರೆಡಿ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕನೆಕ್ಷನ್, ಅಂಡರ್ಗ್ರೌಂಡ್ ಡ್ರೈನು, ಅಂಡರ್ಗ್ರೌಂಡ್ ಸಿವೇಜ್ ಲೈನು, ವಾಟರ್ ಲೈನು ಎಲ್ಲ ಕಂಪ್ಲೀಟ್ ಆಗಿದೆ. ಎವ್ರಿಥಿಂಗ್ ಕಂಪ್ಲೀಟ್ ಆಗಿದೆ. ಸೊ ನೀರ್ ಇರ್ಬೋದು, ಸಿವೇಜ್ ಇರ್ಬೋದು, ಡ್ರೈನೇಜ್ ಇರ್ಬೋದು, ಪವರ್ ಇರ್ಬೋದು. ಆ ಕಡೆ ತೋರಿಸಿ. ಸೊ ಅಲ್ಲೇ ಒಂದು TC ಕೂಡ ಬರುತ್ತೆ ಆಕ್ಚುಲಿ. ಸೊ ಅಷ್ಟೇ ಅಲ್ಲದೆ ನೀರಿನ ವ್ಯವಸ್ಥೆನೂ ಕೂಡ ಇಲ್ಲಿದೆ. ನೀರಿಗೆ ಏನ್ ವ್ಯವಸ್ಥೆ ಮಾಡಿದ್ರೆ ಸರ್? ಸರ್ ನೀರು ನಮ್ಮ ಬೋರ್ವೆಲ್ ಇದೆ ಸರ್. ಓವರ್ ಟ್ಯಾಂಕ್ ಇದೆ, ಬೋರ್ವೆಲ್ ಇದೆ. ಬಟ್ ನೀವು ಹೇಳಿದ್ರಲ್ಲ 400-500 ಅಡಿಗೆ ಇಲ್ಲೇ ಬೋರ್ ಸಿಗುತ್ತೆ, ಇಂಡಿವಿಜುವಲ್ ಮಾಡ್ಕೊಬಹುದು. ಬಟ್ ಇಲ್ಲ ನನಗೆ ವಾಟರ್ ನೀವೇ ಕೊಡಿ ಅಂತಂದ್ರೆ, ಸರ್ BMRD ರೂಲ್ಸ್ ಪ್ರಕಾರ ವಾಟ್ರು, ಎಲೆಕ್ಟ್ರಿಸಿಟಿ ಮತ್ತೆ ಸ್ಟ್ರೀಟ್ ಲೈಟು, ರೋಡು ಇವೆಲ್ಲ ಮಾಡಿಲ್ಲ ಅಂದ್ರೆ ನಮ್ಗೆ ಈ ಕಥನೆ ಕೊಡಲ್ಲ ಸರ್. ಕೊಡೋದೇ ಇಲ್ಲ. ರಿಲೀಸ್ 100% ರಿಲೀಸ್ ಕೊಡಲ್ಲ. ಓಕೆ. ಅದಕ್ಕೆ ಪ್ರತಿಯೊಂದು ಕೂಡ ರೆಡಿ ಮಾಡ್ಬಿಡಿ. ಎಲ್ಲ ಪ್ರತಿಯೊಂದು ರೆಡಿ ಇದೆ ಸರ್. ಒಂಚೂರು ಒಳಗಡೆ ತೋರಿಸ್ಬಿಡೋಣ. ನೋಡಿ ವೀಕ್ಷಕರೇ, ಇಲ್ಲೇ ನಿಮ್ಗೆ ಅಂಡರ್ಗ್ರೌಂಡ್ ಡ್ರೈನ್ ಬರುತ್ತೆ. ಇದು ನೀರಿಂದ ಪೈಪ್ ಸರ್ ಇದು? ಹೌದು ಸರ್, ಅದು ವಾಟರ್ ಬರುತ್ತೆ. ವಾಟರ್ದು. ಇದು ಸಿವೇಜ್ ಲೈನ್. ಹೌದು ಸರ್. ಸಿವೇಜ್ ಲೈನ್ ಮಾಡಿದ್ರೆ ಅಂದ್ರೆ STP ಮಾಡಿರ್ಬೇಕಲ್ಲ? STP ಇದೆ ಸರ್. ಡೆಫಿನೆಟ್ಲಿ ಸರ್. STP, ಓವರ್ ಟ್ಯಾಂಕ್, as I told, ಸ್ಟ್ರೀಟ್ ಲೈಟ್, ರೋಡ್ ಇದೆಲ್ಲ ಮಾಡಿಲ್ಲ ಅಂತಂದ್ರೆ ನಮ್ಗೆ ರಿಲೀಸೇ ಕೊಡೋದೇ ಇಲ್ಲ. ಅದಕ್ಕೋಸ್ಕರನೇ ಜನ BMRD ಇದೆಯಾ, ಈ ಖಾತಾ ಇದೆಯಾ ಅಂತ ಕೇಳೋ ಇದೇ ಉದ್ದೇಶಕ್ಕೋಸ್ಕರ. ರೋಡ್ ಏನು ಎಷ್ಟು ವೈಡ್ ಇದೆ ಸರ್? ಸರ್ ಎಲ್ಲ 30 ಫೀಟ್ 40 ಫೀಟ್ ರೋಡ್. 30 ಫೀಟ್ 40 ಫೀಟ್ ಅಪ್ರೋಚಿಂಗ್ ರೋಡ್ ಏನಿದೆ ವೀಕ್ಷಕರೇ, ಅವೆಲ್ಲ 40 ಫೀಟ್. ಹೌದು. ಒಳಗಡೆ ನಾವೇನು ಇವಾಗ ವಾಟ್ ಮಾಡ್ತಾ ಇದೀವಿ, ಇದು 30 ಫೀಟ್ ಇರುವಂತದ್ದು. ಓಕೆ. ಸೊ ಅಮ್ಯುನಿಟೀಸ್ ಅಂತ ಬಂದಾಗ ಎವ್ರಿಥಿಂಗ್ ಇಸ್ ಡನ್. ಎಸ್ ಸರ್, ಎವ್ರಿಥಿಂಗ್ ಇಸ್ ಡನ್ ಫ್ರಮ್ ಅವರ್ ಸೈಡ್. ಅಂದ್ರೆ ಇನ್ನು ಯಾವುದು ಬಾಕಿ ಇಲ್ಲ? ಬಾಕಿ ಯಾವುದು ಇಲ್ಲ ಸರ್. ಬಂದವರು ಸೈಟ್ ತಗೊಂಡು ರಿಜಿಸ್ಟ್ರೇಷನ್ ಡೈರೆಕ್ಟ್ ಆಗಿ ಹೋಗ್ಬೋದು. ಸರ್ ನಾಳೆ ರಿಜಿಸ್ಟರ್ ಮಾಡಿದ್ರೆ ನಾನು ನಾಳೆ ರೆಡಿ ಇದೀನಿ ಸರ್. ನನ್ನ ಹತ್ರ ಖಾತಾ ರೆಡಿ ಇದೆ, ರೇರಾ ಇದೆ. ನಾಳೆನೇ ನಾನು ಅಗ್ರಿಮೆಂಟ್ ಮಾಡ್ಬೋದು, ಇಲ್ಲ ನಾಳೆನೇ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಡಿ, ನಾಳೆನೇ ಮಾಡ್ಕೊಡ್ತೀವಿ. ಅದಕ್ಕೂ ರೆಡಿ ಇದೆ? ರೆಡಿ ಇದೆ ಸರ್. ಆಲ್ರೆಡಿ ಒಂದು ಬ್ಯಾಚ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯ್ತು. ಹೇಳಿದ್ರಲ್ಲ 26 ಸೈಟ್ ಖಾಲಿ ಮಾಡ್ಬಿಡಿ. ಲೇಔಟ್ ಏನಾದ್ರು ಹೆಸರಿಟ್ ಇದ್ರೆ ಹೆಂಗೆ ಸರ್? ಏನಂತ ಸರ್? ಅರ್ಥಸಿದ್ಧಿ ನೆಸ್ಟರ್. ಅರ್ಥಸಿದ್ಧಿ ನೆಸ್ಟರ್. ಎಸ್ ಸರ್. ಓಕೆ. ಗೂಡು
ಗೂಡು ಎಸ್ ಸರ್, ಅಲ್ಲ ಒಂದು ಕನಸಿನ ಗೂಡು. ಕನಸಿನ ಗೂಡು ಸರ್. ಓಕೆ ಸರ್, ಇವಾಗ ಫೈನಲ್ ಆಗಿ ಪ್ರೈಸಿಂಗ್ ಮಾತಾಡೋ ವಿಚಾರ, ನನಗೆ ಈ ಪಾರ್ಟೇ ತುಂಬಾ ಇಷ್ಟ ಇವಾಗ. ಯಾಕೆ ಗೊತ್ತಾ ಸರ್, ನನಗೆ ಜನರಿಗೆ 5,000 6,000 ಹೇಳ್ಬೇಕು ಸ್ವಲ್ಪ ಬೇಜಾರಾಗುತ್ತೆ, ಜಾಸ್ತಿ ಆಗ್ಬಿಡ್ತಲ್ಲಪ್ಪ, ಇನ್ನು ನಾನೇನ್ ಮಾಡಕ್ಕಾಗಲ್ಲ, ಬಟ್ ಜಾಸ್ತಿ ಆಯ್ತಲ್ಲ, ಜನ ಹಿಂಗ್ ತಗೊಂತಾರೆ, 50 ಲಕ್ಷ 60 ಲಕ್ಷ ಸೈಟ್ ಹಿಂಗ್ ತಗೊಂತಾರಪ್ಪ, ಆಗಲ್ವಲ್ಲ ಅನ್ನೋದೊಂದು ಬೇಜಾರಿತ್ತು. ಬಟ್ ಇಲ್ಲಿ ಖುಷಿಯಿಂದ ಹೇಳ್ತಾ ಇದೀನಿ, ಒಳ್ಳೆ ರೇಟ್ ಕೊಡ್ತಾ ಇದಾರೆ. ಅಂಡ್ ಅದರಲ್ಲಿ ನಮ್ಮ ವೀಕ್ಷಕರಿಗೆ ಡಿಸ್ಕೌಂಟ್ ಕೂಡ ಸರ್ ಅನೌನ್ಸ್ ಮಾಡ್ತಾರೆ ಇವಾಗ. ಸೊ ವೀಕ್ಷಕರೇ, ಇಲ್ಲಿ ಪ್ರೈಸ್ ಏನು ಸರ್, ಏನ್ ಪ್ರೈಸ್ ಕೊಡ್ತೀವಿ ಸರ್? ನಾವು ಇವಾಗ ಈ ಲೇಔಟ್ ಅಲ್ಲಿ 2,899 ರೂಪಾಯಿ ಕೊಡೋಣ ಅಂತಿದ್ದೀವಿ. 2,899. ಎಸ್ ಸರ್. ಬಟ್ ಅದ್ರಲ್ಲಿ ಡಿಸ್ಕೌಂಟ್ ಇದೆಯಾ ಸರ್? ನೀವೇ ಹೇಳಿದ್ರಲ್ಲ ಸರ್, 2,40,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದೀನಿ. 30-40 ಇಲ್ಲಿ 2,40,000. ಅದೇ 30-47 ಹೋದ್ರೆ ಇನ್ನೂ ಜಾಸ್ತಿ ನಿಮಗೆ ಡಿಸ್ಕೌಂಟ್ ಅಂತೂ ಡೆಫಿನೆಟ್ಲಿ ಆಗೇ ಆಗುತ್ತೆ. 2,60,000 ತನಕ ಡಿಸ್ಕೌಂಟ್ ಆಗುತ್ತೆ. ಆಬ್ವಿಯಸ್ಲಿ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ ಸರ್. ಈ ಪ್ರೈಸ್ ಹೇಳಿದ್ರಲ್ಲ ನೀವು, ಇದು ಜಸ್ಟಿಫೈಡಾ? ಸುತ್ತಮುತ್ತಲೆಲ್ಲ ಅದೇ ರೇಟ್ ಓಡ್ತಾ ಇದೆಯಾ, ಜಾಸ್ತಿ ಓಡ್ತಾ ಇದೆಯಾ ಸರ್? ಸುತ್ತಮುತ್ತಲ ಆಕ್ಚುಲಿ ಏನಾಗಿದೆ, 3,000 ರೂಪಾಯಿಗಿಂತ ಕಡಿಮೆ ಯಾರ್ದು ಇಲ್ಲ ಈ ಸರೌಂಡಿಂಗ್ ಅಲ್ಲಿ. ನಾವೇ ಮಾಡಿದ್ವಿ ಸರ್ ಶೂಟ್. ಹೌದು ಸರ್, ನೀವು ಮಾಡಿ, ನೀವು ಎಷ್ಟು ವಿಡಿಯೋಸ್ ನೀವು ನೋಡ್ತೀನಿ, ನಾನು ನೋಡ್ತಾ ಇರ್ತೀನಿ, ನಿಮ್ ಪೇಜ್ ಫಾಲೋ ಮಾಡ್ತೀನಿ ಬೇರೆ. ಸೊ ನೋಡ್ತಾ ಇರ್ತೀನಿ, 3,000 ರೂಪಾಯಿಗಿಂತ ಯಾರು ಕಡಿಮೆ ಕೊಡ್ತಾ ಇಲ್ಲ ಸರ್. ಈ ಒಂದು ನಮ್ಮ ಲೇಔಟ್ ಪಕ್ಕದಲ್ಲೇ 3,000 ರೂಪಾಯಿ ಇದೆ. ಈ ಪಕ್ಕದಲ್ಲೇ ವಿಚಾರಿಸ್ಕೊಳ್ಳಿ. ಬರುವಾಗ ನಾನು ಹೇಳೋದು ಸರ್, ಬರುವಾಗ ನೀವು ಹೆಂಗೂ ಬರ್ತೀರಾ, ಒಂದ್ ರೌಂಡ್ ಎಲ್ಲಾ ಕಡೆ ಫೋನ್ ಮಾಡಿ ವಿಚಾರಿಸ್ಕೊಳ್ಳಿ. ಕರೆಕ್ಟ್. ನಾನು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತಾ ಇದ್ದೀನಿ, ನನ್ಗೆ ಗೊತ್ತಿದೆ ನಮ್ದು ಏನಿದೆ ಪ್ರಾಡಕ್ಟ್ ಅಂತ. ಸೊ ನಾನ್ ಕೊಡ್ತಾ ರೀಸನ್ ಏನು, 40-45 ವರ್ಷದ ಮುಂಚೆ ಈ ಜಾಗನ ಪರ್ಚೇಸ್ ಮಾಡಿರೋದು, ಕಡಿಮೆ ರೇಟಿಗೆ ಮಾಡಿರೋದು. ದಿಸ್ ಇಸ್ ದ ರೀಸನ್. ಅದೇ ರೀಸನ್ ಸರ್. ಮತ್ತೆ ಹೆಂಗ್ ಹೇಳಿದ್ರೆ ಹೆಂಗ್ ಕಡಿಮೆ ಕೊಡ್ತೀರಾ, ಕರೆಕ್ಟ್ ಅಲ್ವಾ ಸರ್? ಒಂದು ರೀಸನ್ ರೇರ ರಿಜಿಸ್ಟರ್ಡ್. ನಾನು ಅವಾಗ ತಗೊಂಡಿರೋ ಜಮೀನ್ ಆಗಿರೋದ್ರಿಂದ ನಮ್ಮ ಲ್ಯಾಂಡ್ ಓನರ್, ಸೊ ಹಾಗಾಗಿ ನಾವು ರೇಟ್ ಸ್ವಲ್ಪ ಕಡಿಮೆ ನಮ್ಮ ಗ್ರಾಹಕರು ಕೊಡೋಣ ಅಂತ. ಕರೆಕ್ಟ್. ಸೊ ಅರ್ಥಸಿದ್ಧಿ ವೆಂಚರ್ಸ್ ಒಂದು ಹೆಸರಾಗ್ಲಿ ಅಲ್ವಾ, ಯಾವತ್ತಿದ್ರು ಒಂದು ಮಿಡಲ್ ಕ್ಲಾಸ್ಗೆ ಹೆಲ್ಪ್ ಮಾಡುವಂತ ಒಳ್ಳೆ ರೇಟ್ ಅಲ್ಲಿ ಕೊಡೋದು. ಯಾಕಂತಂದ್ರೆ ಆಬ್ವಿಯಸ್ಲಿ 3,000 ಮಾರ್ಬೋದಿತ್ತು, ಯಾಕೆ ಮಾರಕ್ಕಾಗಲ್ಲ? ಯಾಕಂತಂದ್ರೆ ನಾನೇ ಎಷ್ಟು ಇಲ್ಲಿ ಸುತ್ತಮುತ್ತಲು ಲೇಔಟ್ ಮಾಡಿದ್ದೀನಿ, 3,500. ಅಂತದ್ರಲ್ಲಿ 2,899, ಅದರಲ್ಲೂ 200 ರೂಪೀಸ್ ಡಿಸ್ಕೌಂಟ್, ಅಂದ್ರೆ 2,699 ರೂಪೀಸ್ ಇವತ್ತು ನಿಮಗೆ ಒಂದೊಳ್ಳೆ BMRD ಅಪ್ರೂವ್ಡ್ ರೇರಾ ರಿಜಿಸ್ಟರ್ಡ್ ಸೈಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸರ್, ಯಾರಾದ್ರೂ ಈಗ ಬುಕ್ ಮಾಡ್ಕೊಬೇಕು ಅಂದ್ರೆ ಪ್ರೊಸೆಸ್ ಏನು ಸರ್ ಅದ್ರ ಬಗ್ಗೆ? ಸರ್ ಏನಿಲ್ಲ, ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ ಕಾಲ್ ಮಾಡ್ಬೋದು, ನಮ್ಮ ಟೀಮ್ ಜೊತೆ ಮಾತಾಡ್ಬೋದು. ಸೊ ಅವರು ಕ್ಯಾಬ್ ಏನಾದ್ರು ಬೇಕು ಅಂತಂದ್ರೆ ಡೋರ್ ಟು ಡೋರ್ ಪಿಕಪ್ ಅಂಡ್ ಡ್ರಾಪ್ ಫೆಸಿಲಿಟಿ ನಾವು ಪ್ರೊವೈಡ್ ಮಾಡ್ತೀವಿ. ಅವರು ಬರೋವಾಗ ಹಂಗೆ ನೋಡ್ಕೊಂಡು ನಮ್ಮ ಕಂಪ್ಲೀಟೆಡ್ ಆಗಿರೋ ಪ್ರಾಜೆಕ್ಟ್ಸ್ ಒಂದು 4 ಪ್ರಾಜೆಕ್ಟ್ ಆನ್ ದ ವೇ ಕಾಣಿಸುತ್ತೆ, ಹತ್ರದಲ್ಲೇ ಇದೆ ಸರ್. ಒಂದು 4-5 ಕಿಲೋಮೀಟರ್ ರೇಡಿಯಸ್ ಅದು ತೋರಿಸ್ಕೊಂಡು ಬರ್ಬೋದು ಸರ್. ಅದ್ ನೋಡ್ಕೊಂಡ್ ಬಂದು ಈ ಜಾಗ ನೋಡಿ ಅವ್ರಿಗೆ ಓಕೆ ಆಗಿದೆ ಅಂದ್ರೆ 10,000 ರೂಪಾಯಿ ಟೋಕನ್ ಅಡ್ವಾನ್ಸ್ ಕೊಟ್ಟು ಅವರು ಒಂದು ಸೈಟ್ ನ ಬ್ಲಾಕ್ ಮಾಡ್ಕೊಬಹುದು, ನಮ್ಮ ಟೀಮ್ ಹತ್ರ ಮಾತಾಡಿ. ಸೊ ಆ ಟೈಮಲ್ಲಿ 10,000 ಟೋಕನ್ ಅಡ್ವಾನ್ಸ್ ಕೊಟ್ಟಾಗ ಈ ಪ್ರಾಪರ್ಟಿದು ಸೆಟ್ ಆಫ್ ಡಾಕ್ಯುಮೆಂಟ್ ನಮ್ಮ ಹತ್ರ ಒಂದು ಅಪ್ರಾಕ್ಸಿಮೇಟ್ ಆಗಿ ಏನಿಲ್ಲ ಅಂದ್ರೆ ಒಂದು 70 ವರ್ಷದ ಡಾಕ್ಯುಮೆಂಟ್ ಇದೆ ಈ ಪ್ರಾಪರ್ಟಿ. ನಿಮ್ಮ ಓನರ್ 40 ವರ್ಷದಿಂದ ಇದನ್ನ ಓನ್ ಮಾಡ್ತಾರೆ ಅಂದ್ಮೇಲೆ ಸೊ 70 ಇಯರ್ಸ್ ಡಾಕ್ಯುಮೆಂಟ್ಸ್ ನಮ್ಮ ಜೊತೆ ಇದೆ. ಆ 70 ಇಯರ್ಸ್ ಡಾಕ್ಯುಮೆಂಟ್ ನಿಮ್ ಸ್ಪೈರಲ್ ಬಿಲ್ಡಿಂಗ್ ಅಲಾಂಗ್ ವಿತ್ ರೇರಾ ಸರ್ಟಿಫಿಕೇಟ್ ಪ್ಲಸ್ ಅಲಾಂಗ್ ವಿತ್ ಈ ಖಾತಾ ನಾನು ನಿಮ್ಗೆ ಕೊಡ್ತೀನಿ. ನಿಮ್ ಲಾಯರ್ ಕೊಟ್ಟು ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಗೆ 7ರಿಂದ 10 ದಿನ ಟೈಮ್ ಕಾಲಾವಕಾಶ ಇರುತ್ತೆ. ನಿಮ್ ಲೀಗಲ್ ಅಡ್ವೈಸರ್ ಓಕೆ ಪ್ರಾಪರ್ಟಿ ಚೆನ್ನಾಗಿದೆ ಗೋ ಹೆಡ್ ಅಂತಂದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಪ್ರೋಸೆಸ್ ಮಾಡ್ಕೊಂತೀವಿ. 75-80% ಲೋನ್ ಆಗುತ್ತೆ. ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಮ್ದೇ ಸರ್. ಯಾವ ಬ್ಯಾಂಕ್ ಜೊತೆ ಟೈಪ್ ಆಗಿದ್ದೀರಾ ಸರ್? SBI ಇದೆ, ICICI ಇದೆ, HDFC ಇದೆ, IDBI ಇದೆ, IDFC ಇದೆ ಅಂಡ್ ಕೆನರಾ ಬ್ಯಾಂಕ್ ಇದೆ. ಎಲ್ಲಾ ತರದ್ದು ಬ್ಯಾಂಕ್ ಇದೆ ಬಿಕಾಸ್ ರೇರಾ ಇರೋದ್ರಿಂದ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ರೇರಾ ಇರೋದ್ರಿಂದ ಇಲ್ಲಿ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಆಯ್ತು ಅಷ್ಟೇ. ಜಾಗದ ಪ್ರೊಫೈಲ್ ಬಗ್ಗೆ ಯೋಚನೆ ಬೇಡ. ನೀವು 100% ಆಗಿ ಹೇಳ್ತೀನಿ. ಅಂಡ್ ನಮ್ಮ ಸ್ನೇಹಿತರು ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್, ನಾ ಯಾವತ್ತು ನನ್ನ ವಿಡಿಯೋ ನೋಡ್ಬಿಟ್ಟು ಈ ಲೇಔಟ್ ಚೆನ್ನಾಗಿದೆಯಾ, ಈ ಲೇಔಟ್ ಚೆನ್ನಾಗಿದೆ, ಈ ಲೇಔಟ್ ಅನ್ನು ನಾನು 100% ಎಲ್ಲರಿಗೂ ಸಜೆಸ್ಟ್ ಮಾಡ್ಬೋದು. 100% ಸಜೆಸ್ಟ್ ಮಾಡ್ತೀನಿ. ಯಾಕಂತಂದ್ರೆ ಆಬ್ವಿಯಸ್ಲಿ 200 ರೂಪಾಯಿ 200 ರೂಪೀಸ್ ಡಿಸ್ಕೌಂಟ್ ಬೇರೆ ಸಿಗ್ತಾ ಇದೆ, ಒಳ್ಳೆ ಹಿಲ್ ವ್ಯೂ ಸಿಗ್ತಾ ಇದೆ. ಇಲ್ಲಿ ಮನೆಯನ್ನು ಕಟ್ಕೋಬಹುದು, ಒಳ್ಳೆ ಫಾರ್ಮ್ ಹೌಸ್ ಕೂಡ ಕ್ರಿಯೇಟ್ ಮಾಡ್ತಾರೆ. ವಾತಾವರಣ ಹೆಂಗಿದೆ ನೀವೇ ನೋಡಿ, ತುಂಬಾ ಚೆನ್ನಾಗಿದೆ ಸರ್. ಪಕ್ಷಿಗಳ ಸೌಂಡ್ ಅಲ್ವಾ? ಆಮೇಲೆ ಇನ್ನೊಂದು ಒಂಥರ ನಮ್ಗೆ ಪೀಸ್ಫುಲ್ ಲಿವಿಂಗು ಇದೆ. ಒಂದು 5-6 ಕಿಲೋಮೀಟರ್ ಹೋಗ್ತಾ ಇದ್ದಂಗೆ ಏನ್ ಸಿಟಿ ಬೇಕು ಆ ಸಿಟಿ ಎಲ್ಲ ಪ್ರತಿಯೊಂದು ಸಿಗುತ್ತೆ ಅಲ್ವಾ? ಅಂಡ್ ಆಮೇಲೆ ಪ್ರಾಜೆಕ್ಟ್ ಮುಂದೆ BMTC ಬಸ್ ಹೋಗುತ್ತೆ. ಮಾರ್ನಿಂಗ್ ಅಂಡ್ ಈವ್ನಿಂಗ್ ಟೈಮ್ ಫ್ರೀಕ್ವೆನ್ಸಿ ಜಾಸ್ತಿ ಇದೆ, ಮಧ್ಯಾಹ್ನ ಟೈಮ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾನು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ನಂಬ್ಕೊಂತೀನಿ ಪರವಾಗಿಲ್ಲ ಅಂತಂದ್ರು BMTC ಕನೆಕ್ಟಿವಿಟಿನ ಸರ್. ನಾನು ಇದನ್ನ ಒಂಥರ 2-in-1 ಸೈಟ್ ಅಂತ ಹೇಳ್ತೀನಿ ಸರ್. ದಿಸ್ ಈಸ್ ನಾರ್ಮಲ್ ಸೈಟು ಹೌದು, ಒಂದೊಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವ್ರು ಹೆಂಗ್ ಬೇಕಾದ್ರೂ ವಿತ್ ಎಲ್ಲಾ ಸೌಲಭ್ಯಗಳು. ಎಲ್ಲಾ ಸೌಲಭ್ಯಗಳು ಹೌದು, ವಿತ್ ಎಲ್ಲಾ ಸೌಲಭ್ಯ. ಹೌದು, ಅಷ್ಟೊಂದು ಸೌಲಭ್ಯ ಸಿಗಲ್ಲ ಸರ್. ಆಮೇಲೆ ವಿತ್ ಕಂಪ್ಲೀಟ್ ಲೀಗಲಿಟಿ ಮೇನ್ ಇಂಪಾರ್ಟೆಂಟ್. ಸೊ ಯಾವತ್ತಿದ್ರು ಈ ಸೈಟ್ ನಿಮ್ದೇನೆ, ರೇರಾ ರಿಜಿಸ್ಟರ್ ಆಗಿರೋದ್ರಿಂದ ನಾಳೆ ದಿನ ಅಕ್ವೈರ್ ಆಗುತ್ತೆ, ಬರುತ್ತೆ, ಮಾಡುತ್ತೆ, ಏನೂ ಇಲ್ಲ. 40 ವರ್ಷದಿಂದ ಇವ್ರು ಹೇಳಿದ್ರಲ್ಲ, ಈ ಓನರೇ 40 ವರ್ಷದಿಂದ ಇದ್ದಾರೆ, ಆ ಸುತ್ತಮುತ್ತಲು ಲ್ಯಾಂಡ್ ಎಲ್ಲ ಅವರೇ ಓನ್ ಮಾಡ್ತಾ ಇದಾರೆ ಅಂತಂದ್ಮೇಲೆ ನೀವೇ ಬರ್ಬೋದು, ಆ ಕಡೆ ಎಲ್ಲ ವಿಚಾರಿಸ್ಕೋಬಹುದು ಹೆಂಗಿದ್ದಾರೆ ಲ್ಯಾಂಡ್ ಓನರು, ಲ್ಯಾಂಡ್ ಡೆವಲಪ್ಮೆಂಟ್ ಯಾವ ತರ ಇದೆ. ಸೊ ಬನ್ನಿ, ಡಾಕ್ಯುಮೆಂಟ್ ನೋಡಿ, 4 ಕಡೆ ವಿಚಾರಿಸ್ಕೊಳ್ಳಿ.
ದಯವಿಟ್ಟು ಈ ರೇಟನ್ನು ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. Yes. ಸರ್ ಫೈನಲ್ ಆಗಿ ಇಷ್ಟೊತ್ತು ನಮ್ಮ ಮಾತನ್ನು ಕೇಳಿದವ್ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನು ಅಂತಂದ್ರೆ ನಮ್ಮ ವೀಕ್ಷಕರು ಇವಾಗ ಯೂಟ್ಯೂಬಲ್ಲಿ ತುಂಬಾ ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತಾ ಇರ್ತಾರಲ್ವಾ, ಸೊ ಹೋಗಿ ನೀವು ಪ್ರತಿಯೊಂದು ಜಾಗದಲ್ಲೂ ಹೋಗಿ ನೀವು ಚೆಕ್ ಮಾಡ್ತೀರಾ, ಡಾಕ್ಯುಮೆಂಟು ಮೇ ಬಿ ಆ ಒಂದು ಜಾಗ ಇಷ್ಟ ಆಗಿರುತ್ತೆ ಅಥವಾ ಡಾಕ್ಯುಮೆಂಟ್ ಚೆಕ್ ಮಾಡ್ತೀರಾ, ಎಲ್ಲ ಓಕೆ. ಬಟ್ ಆದರೆ ಒಂದು ಆ ಪ್ರೈಸ್ಗೆ ನೀವು ಹೋಗಲ್ಲ, ಆ ಜಾಗದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ, ಆ ಪ್ರೈಸ್ಗೆ ಆ ಜಾಗ ಆ ಒಂದು ಸೂಟಬಲ್ ಇದೆಯಾ, ಅದಕ್ಕೆ ಆ ವ್ಯಾಲ್ಯೂ ಇದೆಯಾ ಆ ಜಾಗಕ್ಕೆ. ಯಾಕಂದ್ರೆ ಎಲ್ರದ್ದು ಹಾರ್ಡ್ ಅಂಡ್ ಮನಿ ಎಲ್ಲ ಬಂದು ಇವಾಗ ಸರ್ ನಾನು ಈ ಒಂದು ಬಜೆಟ್ ಯಾರು ತಗೊಂತಾರಲ್ಲ ಎಲ್ಲ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ತಗೊಳ್ಳೋದು ಸರ್. ಬಂದು ಅವ್ರೇನಾಗುತ್ತೆ ಕೂಡಿಟ್ಟು ಪಾಪ ಒಂದು 10 ವರ್ಷದ ಸೇವಿಂಗ್ಸ್ ತಗೊಂಡ್ಬಂದ್ಬಿಟ್ಟು ಒಂದು ಡೌನ್ ಪೇಮೆಂಟ್ ತರ ಕೊಡ್ತಾರೆ. ಆಮೇಲೆ ಕೆಲಸದ ಮಾಡ್ತಾರೋ ಸ್ಯಾಲ್ರಿ ಬರ್ತಾರೋ ಅಮೌಂಟ್ ಇಂದ ಅವ್ರು ಏನ್ ಮಾಡ್ತಾರೆ ಲೋನ್ ಕಟ್ಕೊಳ್ಳೋ ಅಂತ ಹೋಗ್ತಾರೆ. ಅಲ್ಲಿ ಹೋಗಿ ನೀವು ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಹೋಗಿ ಆ ಜಾಗ ನೀವು ಮೇ ಬಿ ನಿಮ್ಗೆ ಇಷ್ಟ ಆಗಿರ್ಬೋದು, ಬಟ್ ಡಾಕ್ಯುಮೆಂಟೇಶನ್ ಏನು ಹೆಚ್ಚು ಕಮ್ಮಿ ಆಗೋದು ಅಥವಾ ನಿಮ್ಗೆ ಫ್ಯಾಮಿಲಿಯಲ್ಲಿ ಇಷ್ಟ ಆಗದೆ ಇರ್ಬೋದು, ಅಥವಾ ಅಲ್ಲಿ ಅಪ್ರಿಸಿಯೇಷನ್ ಆಗದೆ ಇರೋಂಥ ಜಾಗದಲ್ಲಿ ಹೋಗಿ ನೀವು ಇನ್ವೆಸ್ಟ್ ಮಾಡೋದಕ್ಕಿಂತ ಇಲ್ಲಿ ಬಂದು ನಮ್ಮ ಜೊತೆ ಈ ಥರ ಒಂದು ಒಳ್ಳೆ ಪ್ರಾಪರ್ಟಿನ ಇನ್ವೆಸ್ಟ್ ಮಾಡಿದ್ರೆ ನಿಮಗೂ ಅಪ್ರಿಸಿಯೇಷನ್ ಸಿಗುತ್ತೆ. ನಾಳೆ ದಿನ ಒಂದು 5 ವರ್ಷ 6 ವರ್ಷ ಬಿಟ್ಟು ನೀವು ಮಾರ್ತಿರಂದ್ರೂ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಯಾಕಂದ್ರೆ ಭೂಮಿ ಮೇಲೆ ಹಾಕಿರೋ ಇವತ್ತವರೆಗೂ ಯಾರಿಗೂ ಮೋಸ ಆಗಿಲ್ಲ ಸರ್. ಗೋಲ್ಡ್ ಫ್ಲಕ್ಚುಯೇಷನ್ ಆಗುತ್ತೆ, ಕಡಿಮೆ ಆಗುತ್ತೆ, ಅಪ್ ಆಗುತ್ತೆ, ಇದೆಲ್ಲ ಇದೆ. ಬಟ್ ಯಾವತ್ತು ಲ್ಯಾಂಡ್ ಇವನ್ ಕೊರೋನಾ ಟೈಮಲ್ಲಿ ಕೂಡ ಲ್ಯಾಂಡ್ ಡೌನ್ ಆಗಿಲ್ಲ, ಸ್ಟಾಗ್ನೆಂಟ್ ಆಗಿತ್ತು ಕೊರೋನಾ ಟೈಮಲ್ಲಿ. ಅದು ಬಿಟ್ರೆ ಕೊರೋನಾ ಆದ್ಮೇಲಿಂದ ಸರ್ 1:3 ಹೋಗಿದೆ ಸರ್ ಲ್ಯಾಂಡ್. ನಮ್ಮ ಏರಿಯಾದಲ್ಲಿ ಹೋಗ್ಬಿಟ್ಟಿದೆ ಸರ್. ಹೌದು 1:3 ಹೋಗಿದೆ. ಸೊ ಹಾಗಾಗಿ ಲ್ಯಾಂಡ್ ಮೇಲೆ ಹಾಕಿರೋದು ಯಾವತ್ತು ಸೇಫು. ಏನಕ್ಕೆ ಅಂತಂದ್ರೆ BMRDA ರೇರ ಈ ಕತ್ತಿದ್ರೆ ಅದಕ್ಕಿಂತ ಸೇಫು. ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಅದಕ್ಕೆ ನಮ್ಮ ವೀಕ್ಷಕರಿಗೆ ಒಂದ್ಸರಿ ಬಂದು ನಮ್ಮ ಹತ್ರ ಮಾತಾಡಿ ಈ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳಿ, ಲೊಕಾಲಿಟಿ ಸರೌಂಡಿಂಗ್ಸ್ ಬಗ್ಗೆ ವಿಚಾರಿಸ್ಕೊಳ್ಳಿ. ಅಂಡ್ ಹಾಗೆ ನೀವೇ ಕುತ್ಕೊಂಡು ಗೂಗಲಲ್ಲಿ ಚೆಕ್ ಮಾಡಿದ್ರೆ ನಾವು ಹೇಳಿದ ಡೆವಲಪ್ಮೆಂಟು ಫ್ಯೂಚರ್ ಡೆವಲಪ್ಮೆಂಟ್ ಬರ್ತಾ ಇದೆಯಾ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಸಮಂಜಸವಾಗಿದ್ರೆ ನಮ್ಮ ಹತ್ರ ಬಂದು ತಗೊಳ್ಳಿ. ಸೂಪರ್. ಸೊ ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದಲ್ವಾ? ಚೆನ್ನಾಗಿ ಹೇಳಿದ್ರೆ. ಕರೆಕ್ಟ್ ಸರ್ ಹೇಳಿದ ಮಾತು ಒಂದೇ, ನಾನು ಅವಾಗಿಂದ ಹೇಳ್ತಿರೋದು ಒಂದೇ, ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಸರಿಯಾದ ರೀತಿಯಲ್ಲಿ ಮಾಡಿ. 10,000 ರೂಪಾಯಿ ಸ್ಕ್ವೇರ್ ಫೀಟ್ ತೊಗೊಂಡು 15,000ಕ್ಕೆ ವೇಟ್ ಮಾಡೋ ಬದಲು ಸರ್ ಹೇಳಿದ್ರಲ್ಲ ಇವಾಗ 2,699 ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದಾರೆ. ಇದು 3,699 ಆಗೋಕ್ಕೆ ಎಷ್ಟು ದಿನನೂ ತೊಗೊಳ್ಳೋದಿಲ್ಲ. 4,699 ಆಗೋಕ್ಕೆ ಎಷ್ಟು ದಿನ ತೊಗೊಳ್ಳೋದಿಲ್ಲ. ಸೊ ಆದಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ಒಂದೊಳ್ಳೆ ಲ್ಯಾಂಡನ್ನು ನಿಮ್ದಾಗಿಸ್ಕೊಳ್ಳಿ. ಆ್ಯಂಡ್ ನನ್ನ ಸ್ನೇಹಿತರು ಯಾರಾದರೂ ನೋಡ್ತಾ ಇದ್ರೆ ಇದೇ ಅಪ್ಪ ನಿಮ್ಗೆ ಹೇಳಿ ಮಾಡಿಸಿರೋಂಥ ಜಾಗ, ಬೇಗ ಬನ್ನಿ. 24 ಸೈಟೇ ಇರೋದು, ಅದು ಖಾಲಿ ಆಗೋದ್ರೊಳಗಡೆ ಬಂದ್ಬಿಟ್ಟು ಡೆಫಿನೆಟ್ಲಿ ತೊಗೊಳ್ಳಿ ವೀಕ್ಷಕರೇ ಅಂತ ಹೇಳ್ತೀನಿ. ಸರ್ ಅರ್ಥಸಿದ್ಧಿ ವೆಂಚರ್ಸ್ ಆಫೀಸ್ ಎಲ್ಲಿದೆ ಸರ್? ಎಲ್ಲಿ ಬರ್ಬೋದು ಸರ್? ನಮ್ಮ ಆಫೀಸ್ ಬಂದು ಒಂದು ರಾಜರಾಜೇಶ್ವರಿ ನಗರಲ್ಲಿ ಒಂದು ಆಫೀಸ್ ಇದೆ, ಬೆಮೆಲ್ ಲೇಔಟ್ 4 ಸ್ಟೇಜ್ ಹತ್ರ. ಇನ್ನೊಂದು ಬಂದು ಆಫೀಸು ಕೆಂಗೇರಿಯಲ್ಲಿ ಇದೆ. ಕೆಂಗೇರಿ ರಾಜರಾಜೇಶ್ವರಿ 2 ಆಫೀಸ್ ಇದೆ. ಸೊ ಎಲ್ಲಿ ಕನ್ವೀನಿಯಂಟ್ ಇರುತ್ತೋ ನಮ್ಮ ಗ್ರಾಹಕರಿಗೂ ಅಲ್ಲೇ ಬಂದು ನಮ್ಮನ್ನ ಭೇಟಿ ಮಾಡಬಹುದು. ಇವನ್ ನಾವು ಅವೈಲೇಬಲ್ ಇರ್ತೀವಿ ಸರ್. ಸಾಟರ್ಡೆ ಸಂಡೇ ಎಲ್ಲ ಇಲ್ಲಿ ಇರ್ತಾರೆ ಸರ್. ನಮ್ಮ ಸೇಲ್ಸ್ ಟೀಮ್ ಇಲ್ಲಿ ಇರ್ತಾರೆ. ಸೊ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ ಕಾಲ್ ಮಾಡಿದ್ರೆ ಅವ್ರು ಡೆಫಿನೆಟ್ಲಿ ನಿಮಗೆ ಕೋರ್ಡಿನೇಟ್ ಮಾಡ್ತಾರೆ. ನೀವು ಎಲ್ಲಿ ಬೇಕಾದ್ರೂ ಬಂದು ಮೀಟ್ ಮಾಡ್ಬೋದು. ಬಂದು ಆಫೀಸ್ ನೋಡಿ, ಸೊ ನಮ್ಮ ಹತ್ರ ಮಾತಾಡಿ, ಡಾಕ್ಯುಮೆಂಟ್ ಚೆಕ್ ಮಾಡಿ. ನನಗೇನು ₹1 ಕೊಡ್ಬೇಡಿ ಸರ್, ನೀವು ಆಫೀಸಲ್ಲೇ ಕುತ್ಕೊಂಡು ನಾನು ಡಾಕ್ಯುಮೆಂಟ್ ಒಂದ್ಸರಿ ಗೋ ಥ್ರೂ ಹೋಗ್ತೀನಿ ಅಂತಂದ್ರೆ ಚೆಕ್ ಮಾಡಿ ನಿಮ್ಗೆ ಓಕೆ ಅಂದ್ರೆ ಮಾತ್ರ ನೀವು ಅಡ್ವಾನ್ಸ್ ಕೊಟ್ಟು ಬ್ಲಾಕ್ ಮಾಡ್ಕೊಳ್ಳಿ. ಹೌದು ಸರ್, ಬಂದು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಹೌದು. ಅಷ್ಟೇ ಆಲ್ರೆಡಿ ಮಾಡಿರೋ ಡೆವಲಪ್ಮೆಂಟ್ ಮಾಡಿರೋ ತುಂಬಾ ಪ್ರಾಜೆಕ್ಟ್ಗಳಿದೆ. ನಾನೇ 4-5 ಸತಿ ಭೇಟಿ ಮಾಡಿದ್ದೀನಿ. ಅಲ್ಲೆಲ್ಲ ಹೋಗಿ ನೋಡಿ, ಅಲ್ಲಿರೋರು ಮಾತಾಡಿ, ಅರ್ಥಸಿದ್ಧಿ ವೆಂಚರ್ಸ್ ಚೆನ್ನಾಗಿ ಮಾಡ್ತಾರಾ ಇಲ್ವಾ ಎಲ್ಲ ಕೇಳಿ ಮಾಡಿ ವಿಚಾರಿಸಿ ನೋಡಿ ತಗೊಳ್ಳಿ ಅಂತ ನಾನು ಇಲ್ಲಿ ಡೆಫಿನೆಟ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ BMRDA ರೇರಾ ರಿಜಿಸ್ಟರ್ಡ್ ಸೈಟ್ಸ್ ಅನ್ನ ಒಂದು ಒಳ್ಳೆ ಬೆಲೆಯಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.